ವಿವರಣೆ ಮಾಡಕ್ ಹೊರಟಿದ್ದಾನೆ ಪರಮಾತ್ಮ. ಕ್ಷೇತ್ರ ವಿವರಣೆ ಯಾಕೆ ಕ್ಷೇತ್ರ ವಿವರಣೆ ಮಾಡ್ತಾರೆ ಅಂತಂದ್ರೆ, ಕ್ಷೇತ್ರದಲ್ಲಿ ನಾನು ಅನ್ನೋ ಬುದ್ಧಿನ ಇಟ್ಕೋಬಾರ್ದು. ಕ್ಷೇತ್ರದಲ್ಲಿರೋ ನಾನು ಅನ್ನೋ ಬುದ್ಧಿಯೇ ನಮ್ಗೆ ಆತ್ಮಜ್ಞಾನಕ್ಕೆ ಅಡ್ಡಿ. ಇದೇ ನಮ್ಗೆ ಅನರ್ಥಕ್ಕೆಲ್ಲ ಕಾರಣ. ಕ್ಷೇತ್ರ ಯಾವುದು, ಎಷ್ಟು, ಅದರ ವ್ಯಾಪ್ತಿ ವಿಸ್ತಾರ ಏನು ಅನ್ನೋದನ್ನ ಪಟ್ಟಿ ಮಾಡ್ತಾನೆ. ಪಂಚಮಹಾಭೂತಗಳ ಸೂಕ್ಷ್ಮಾಂಶ, ಮತ್ತೆ ಅವ್ಯಕ್ತ, ಮಹತ್ತು, ಅಹಂಕಾರ, ಮತ್ತೆ 10 ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 10 ಮನಸ್ಸು ಮತ್ತು ವಿಷಯಗಳು, ಇದಿಷ್ಟು ಕ್ಷೇತ್ರ ಅಂತ ನನ್ನ ಹಿಂದೆ ಆಯಿತು. ಈಗ ಇನ್ನೂ ಕೆಲವಿದೆ ಕ್ಷೇತ್ರದ ವಿಸ್ತಾರದಲ್ಲಿ, ಇನ್ನೂ ಕೆಲವು ಸೇರಿಸಬೇಕು ಅಂತ ಹೇಳಿ ಪರಮಾತ್ಮ ಶುರು ಮಾಡ್ತಾ ಇದ್ದಾನೆ. ಇಲ್ಲಿ ತಾರ್ಕಿಕರು ಅಂತ ಒಬ್ಬ ವಾದಿಗಳು, ಅವರು ಹಿಂದೆ ಆತ್ಮನ ಗುಣಗಳು ಅಂತ ಕೆಲವರು ಹೇಳ್ತಿದ್ರು. ಅಷ್ಟವು ಆತ್ಮಗುಣ ಅಂತ. ಅದನ್ನು ಭಗವಂತ ಆತ್ಮಗುಣ ಅಲ್ಲ, ಅದು ಕ್ಷೇತ್ರ ಧರ್ಮವೇ ಅಂತ ಪಟ್ಟಿ ಮಾಡ್ತಾನೆ. ಪೀಠಿಕೆ ನೋಡಿ, ಅಥ ಇದಾನೀಂ ಆತ್ಮಗುಣ ಇತಿ ಯಾನ್ ಆಚಕ್ಷತೆ ವೈಶೇಷಿಕಾಃ ತೇಪಿ ಕ್ಷೇತ್ರ ಧರ್ಮ ಏವ ಅದು ಕ್ಷೇತ್ರಜ್ಞಸ್ಯ ಇತ್ಯಾಹ ಭಗವಾನ್. ಅಥ ಅಂದ್ರೆ ಇನ್ನು ಅಂತ, ಇದಾನಿ ಅಂದ್ರೆ ಈಗ ಅಂತ, ಇನ್ನು ಈಗ ಅಂತ. ಇನ್ನು ಈಗ ನೇನೋ ಈ ಪಂಚಮಹಾಭೂತಗಳು, ಪಂಚ ವಿಷಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಅವ್ಯಾಕೃತ, ಮಹತ್ವ, ಅಹಂಕಾರ ಇಷ್ಟು ಹೇಳಿದ ಮೇಲೆ ಇನ್ನೂ ಕೆಲವಿದೆ ಅಂತ. ಇನ್ನು ಈಗ ಆತ್ಮನ ಗುಣಗಳು ಅಂತ ವೈಶೇಷಿಕರು ಹೇಳ್ತಿದ್ರು. ವೈಶೇಷಿಕರು ಅಂದ್ರೆ ತಾರ್ಕಿಕರಿಗೆ ವೈಶೇಷಿಕರು ಅಂತ ಹೇಳ್ತಾರೆ. ಅಂದ್ರೆ ವಿಶೇಷವನ್ನು ಗೊತ್ತು ಮಾಡುವವರು ವೈಶೇಷಿಕರು. ಪ್ರತಿಯೊಂದಕ್ಕೂ ಅವ್ರ ಲಕ್ಷಣ ಹೇಳ್ತಾರೆ. ಇದು ಲಕ್ಷಣ, ಇದಕ್ಕೆ ವಿಶೇಷವನ್ನ, ಅಗ್ನಿಯ ವಿಶೇಷ ಏನು, ನೀರಿನ ವಿಶೇಷ ಏನು, ಭೂಮಿಯ ವಿಶೇಷ ಏನು, ಪದಾರ್ಥ, ಪ್ರತಿಯೊಂದು ಪದಾರ್ಥಕ್ಕೂ ಅವರು ಡೆಫಿನೇಷನ್ ಹೇಳ್ತಾರೆ, ವಿಶೇಷ ಹೇಳ್ತಾರೆ. ಅದನ್ನ ಅವರಿಗೆ ವೈಶೇಷಿಕರು ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ವಿಶೇಷವನ್ನು ಹೇಳುವರಾದ್ರಿಂದ ಅವರು ವೈಶೇಷಿಕರು ಅಂತ. ಅಂದ್ರೆ ತಾರ್ಕಿಕರೇ ಅವರು ಆತ್ಮಗುಣಗಳು ಇವುಗಳು ಅಂತ ಪಟ್ಟಿ ಮಾಡಿದ್ದಾರೆ. ಇಚ್ಛಾದಿಗಳನ್ನ ಆತ್ಮನ ಗುಣ ಅಂದ್ರೆ ಹೇಗೆ ಕೆಂಪು ಅನ್ನೋದು ಗುಲಾಬಿಯ ಗುಣವೋ, ಈ ಮೆಣಸಿನಕಾಯಲ್ಲಿ ಖಾರ ಅನ್ನೋದರ ಗುಣವೋ, ನಿಂಬೆಹಣ್ಣಲ್ಲಿ ಹುಳಿ ಅನ್ನೋದರ ಗುಣವೋ, ಹಾಗೆ ಇಚ್ಛಾದಿಗಳು ಆತ್ಮನ ಗುಣ ಅಂತ ಹೇಳ್ತಾ ಇದ್ರು. ಆತ್ಮನ ಗುಣ ಅಂದ್ರೇನೋ ಆತ್ಮ ಸ್ವರೂಪಕ್ಕೆ ಸೇರಿದವುಗಳು ಅಂತ ಅವ್ರು ಹೇಳ್ತಿದ್ರು. ಅದನ್ನು ಭಗವಂತ ಇಲ್ಲ, ಅದು ಅಂತಃಕರಣ ಧರ್ಮವೇ ಹೊರತು ಆತ್ಮನ ಧರ್ಮವಲ್ಲ. ಆತ್ಮಸ್ವರೂಪಕ್ಕೆ ಆ ಇಚ್ಛಾದಿಗಳು ಸೇರಿದ್ದಲ್ಲ ಅನ್ನೋದನ್ನು ಹೇಳಬೇಕು ಅಂತ ಹೇಳಿ, ಯಾವ ಇಚ್ಛಾದಿಗಳನ್ನ ವೈಶೇಷಿಕರು ಆತ್ಮನ ಗುಣ ಎಂಬುದಾಗಿ ಹೇಳುತ್ತಿದ್ದರೋ ತೇಪಿ ಅಂದ್ರೆ ಆ ಗುಣಗಳು ಕೂಡ ಕ್ಷೇತ್ರ ಧರ್ಮವೇ. ಕ್ಷೇತ್ರ ಧರ್ಮನೇನೋ ಅನಾತ್ಮ ಧರ್ಮ, ದೃಶ್ಯ ಧರ್ಮ. ಕ್ಷೇತ್ರ, ದೃಶ್ಯ, ಅನಾತ್ಮ ಇಲ್ಲ ಸಿನಾನಿಮ್ಸು, ಪರ್ಯಾಯ ಪದ. ಆತ್ಮಗಿಂತ ಬೇರೆಯಾಗಿರೋದು ಇರುವಂಥದ್ದು ಕ್ಷೇತ್ರ ಧರ್ಮಗಳೇ ಹೊರತು ಅನ್ನೋದು ಕ್ಷೇತ್ರಜ್ಞ. ಕ್ಷೇತ್ರಜ್ಞನ ಧರ್ಮ. ಕ್ಷೇತ್ರಜ್ಞಾನ ಯಾರೋ? ಚೇತನಾದ ಆತ್ಮ. ಕ್ಷೇತ್ರವನ್ನು ಅರಿವ, ಕ್ಷೇತ್ರಂ ಜಾನಾತಿ ಕ್ಷೇತ್ರಜ್ಞ. ಚಿನ್ಮಾತ್ರನಾದ ಆತ್ಮನು ಕ್ಷೇತ್ರಜ್ಞನು, ಅವನ ಧರ್ಮವಲ್ಲ ಎಂಬುದನ್ನು ಭಗವಂತ ಹೇಳ್ತಾನೆ. ಎಲ್ಲಿ ಮುಂದಿನ ಶ್ಲೋಕದಲ್ಲಿ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಃ ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಇಚ್ಛಾ ಅಂತಂದ್ರೆ ಸಾಮಾನ್ಯವಾದಂತಹ ಒಂದು ಬಯಕೆ ರೂಪವಾದ ವೃತ್ತಿ. ಯಾವುದೋ ಒಂದು ವಸ್ತುವನ್ನ ಮುಂಚೆ ಅನುಭವಿಸಿದಾಗ ಅವನಿಗೆ ಒಂದು ವಾಸನೆ ಅನುಭವ ಕೂತ್ಕೊಂಡಿರುತ್ತೆ. ಮತ್ತೆ ಇನ್ನೊಮ್ಮೆ ಆ ವಸ್ತು ಕಂಡ್ಕೊಳ್ಳೆ ಅದಕ್ಕೆ ಎದ್ಕೊಳತ್ತದು. ಮಾವಿನ ಹಣ್ಣು ತಿನ್ಕೊಳ್ಳೇನೆ ಅವನಿಗೆ ಒಂದು ರುಚಿ ಉಂಟಾಗಿ ಒಂದು ಹಿತವಾಗಿ ಅನುಕೂಲ ಕಂಡಿದ್ರಿಂದ ಇನ್ನೊಮ್ಮೆ ಮಾವಿನ ಹಣ್ಣು ಕೊಂಡ್ಕೊಳ್ಳೆ ಅದನ್ನು ತಿನ್ಬೇಕು, ತಗೋಬೇಕು ಅಂತ ಬಯಕೆ ಬರ್ತದೆ. ಅದು ಅಂತಃಕರಣದ ವೃತ್ತಿ ವಿಶೇಷ.
ಇಚ್ಛಾ ಅಂದ್ರೆ ಬಯಕೆ ಅಂತ, ಸಾಮಾನ್ಯವಾದ ಬಯಕೆ. ನಿಜ ಹೇಳೋದಾದ್ರೆ ಇಚ್ಛಾ ಅನ್ನೋದು ಬಹಳ ವ್ಯಾಪಕವಾದ ವೃತ್ತಿ. ಅದು ಎಲ್ಲಾ ಕರ್ಮೇಂದ್ರಿಯದಲ್ಲೂ ಜ್ಞಾನೇಂದ್ರಿಯದಲ್ಲೂ ಸೇರ್ಕೊಂಡಿದೆ. ಇಚ್ಛೆ ಇಲ್ಲದೆ ಇಂದ್ರಿಯ ವ್ಯಾಪಾರ ಮಾಡೋದೇ ಇಲ್ಲ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ. ಉಪನಿಷತ್ತು ಕಾಮಮಯವಾಯಂ ಪುರುಷ ಅಂತ ಹೇಳಿದೆ. ಈ ಮನುಷ್ಯ ಕಾಮಮಯನು ಅಂತ, ಅಂದ್ರೆ ಆಸೆ ಮಯನೇ ಅಂತ. ಆಸೆ ಅನ್ನೋದು ಒಂದ್ ರೀತಿ ಎದ್ದಾಗಿಂದ ಮಲಗುವವರೆಗೂ ಒಂದಲ್ಲ ಒಂದು ವಿಷಯದ ಇಚ್ಛೆ ಇದೆಯಲ್ಲ. ಒಟ್ಟು ನಾವು ಇಡೀ ಆಶಾ ಕ್ಷೇತ್ರವನ್ನ ವಿಭಾಗ ಮಾಡಿ 4 ಅಡಕ ಮಾಡ್ಬೋದು. ಒಂದು ಪದಾರ್ಥದ ಬಗ್ಗೆ ಬಯಕೆ, ಇನ್ನೊಂದು ವಿಷಯದ ಬಗ್ಗೆ ಬಯಕೆ. ವಿಷಯ ಅಂದ್ರೆ ಟಾಪಿಕ್, ಸಂಗೀತ, ರಾಜಕೀಯ, ವ್ಯವಹಾರ, ಇದೆಲ್ಲ ಟಾಪಿಕ್. ಇನ್ನೊಂದು ಕ್ರಿಯಾ ಬಗ್ಗೆ ಬಯಕೆ, ಕ್ರಿಯೆ ಮಾಡೋದು, ಅಡುಗೆ ಮಾಡಬೇಕು ಅಥವಾ ಕೆಲಸ ಮಾಡಬೇಕು, ಫಂಕ್ಷನ್ ಮಾಡಬೇಕು ಬಯಕೆ. ಇನ್ನೊಂದು ವ್ಯಕ್ತಿ ಬಗ್ಗೆ ಬಯಕೆ, ವಸ್ತು ಅಚೇತನ, ವ್ಯಕ್ತಿ ಚೇತನ. ಚೇತನವಾದ ವ್ಯಕ್ತಿ ಬಗ್ಗೆ ಬಯಕೆ, ಅಚೇತನವಾದ ಪದಾರ್ಥದ ಬಗ್ಗೆ ಬಯಕೆ, ಇನ್ನು ವಿಷಯದ ಬಗ್ಗೆ ಬಯಕೆ, ಇನ್ನು ಕ್ರಿಯಾರೂಪವಾದ ಬಯಕೆ. 4 ಬಯಕೆ ಇರೋದು. ಇಡೀ ಪ್ರಪಂಚದ ಎಲ್ಲಾ ಬಯಕೆಯು 4ರಲ್ಲಿ ಅಡಕಾಗತ್ತೆ. ಈ ಇಚ್ಛೆ ಅನ್ನೋದು ಕೂಡ, ಆಸೆ ಅನ್ನೋದು ಅದು ಕ್ಷೇತ್ರ. ದ್ವೇಷ ಅನ್ನೋದೇನೋ ಯಾವುದರಿಂದ ತನಗೆ ಪ್ರತಿಕೂಲವಾಗಿರುತ್ತೋ, ಪ್ರತಿಕೂಲ ಅಂದ್ರೆ ತೊಂದರೆ, ಅಡ್ಡಿ, ನನಗೆ ವಿರೋಧ, ನನಗೆ ಬಂದಾಗ ಅದು ಚೇಳು ಬಂತು, ಹಾವು ಬಂತು ಅಂದ್ರೆ ಭಯ, ದ್ವೇಷ, ದೂರ ಹೋಗ್ಬೇಕು ಅಂತ. ಯಾಕಂದ್ರೆ ಅದು ಕಚ್ಚಿಬಿಟ್ರೆ ನಾನು ಸಾಯ್ತೀನಿ, ನನ್ಗೆ ತೊಂದರೆ ಆಗುತ್ತೆ. ದ್ವೇಷವೂ ಅಷ್ಟೇ, ವ್ಯಕ್ತಿ ಬಗ್ಗೆ ದ್ವೇಷ, ಪದಾರ್ಥ ಬಗ್ಗೆ ದ್ವೇಷ, ಕೆಲವು ವಿಷಯದ ಬಗ್ಗೆ ದ್ವೇಷ, ಕೆಲವು ಕ್ರಿಯೆ ಬಗ್ಗೆ ದ್ವೇಷ. ದ್ವೇಷವು 4 ಕ್ಷೇತ್ರಗಳೇ ಇದೆ. ಕೆಲವು ಕೆಲಸ ಹೇಳಿದ್ರೆ ನಮ್ಗೆ ಒಂದ್ಸಲ ಭಾರಿ ಇದು ಮುಜುಗರ, ನೀವು ಈ ಕೆಲಸ ಮಾಡ್ಬೇಕಲ್ಲಪ್ಪ ಅಂತ. ಕೆಲವು ಕೆಲಸದ ಬಗ್ಗೆ ಇದು ಹೇಟ್ ಮಾಡ್ತೀವಿ. ಕೆಲಸದ ಬಗ್ಗೆ ಹೇಟ್ ಮಾಡೋದು ಒಂದು, ವ್ಯಕ್ತಿಯನ್ನು ಹೇಟ್ ಮಾಡೋದು, ಮತ್ತೆ ವಿಷಯವನ್ನ ಟಾಪಿಕ್, ಕೆಲವು ಇದು ಪದಾರ್ಥ. ಈ 4 ತರಹ ಪದಾರ್ಥಗಳಲ್ಲೂ ದ್ವೇಷ, 4 ತರಹ ಪದಾರ್ಥದ ಆಸೆ, ಇದು ಕೂಡ ಕ್ಷೇತ್ರವೇ. ಇನ್ನು ತನ್ನಿಮಿತ್ತವಾಗಿ ಇಚ್ಛೆಯಿಂದ ಸುಖ, ಇಚ್ಛಾಗೆ ವಿಷಯವಾದ ವಸ್ತು ಸಿಕ್ಕಿದಾಗ ಸುಖ ಆಗುತ್ತಲ್ಲ, ಸುಖ ಅನ್ನೋದು ಅಂತಃಕರಣದ ವೃತ್ತಿ. ಅದು ಹಿತವಾದ ಅಂತಃಕರಣದ ಒಂದು ಪ್ರತ್ಯೇಕ ಸುಖ. ಅದು ಸು ಅಂದ್ರೆ ಒಳ್ಳೆಯದಾದ, ಖ ಅಂದ್ರೆ ಆಕಾಶ, ಬಹಳ ಮೆಚ್ಚುಗೆಯಾದ, ಏನೋ ಒಂದು ಬಹಳ ಆಪ್ಯಾಯಮಾನಕರವಾದ ವಿಷಯವೋ ವಸ್ತುವೋ ವ್ಯಕ್ತಿಯೋ ಬಂದ್ರೆ ತುಂಬಾ ಮನಸ್ಸಿಗೆ ಪ್ಲೆಸೆಂಟ್ ಆಗುತ್ತೆ. ಅದು ಸುಖ. ತುಂಬಾ ದಿವಸದಿಂದ ನಮ್ಮ ಮಗನೋ ಅಥವಾ ಗೆಳೆಯನೋ ಅಥವಾ ಬಂಧುಗಳೋ ಬಹಳ ದೂರ ಇದ್ದಕ್ಕಿದ್ದ ಅವ್ರು ಬಂದ್ರು ಅಂದ್ರೆ ಖುಷಿ ಆಗತ್ತೆ. ಬಂಧು ಖುಷಿ ಆಗತ್ತೆ ಅಂದ್ರೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ತತ್ಕಾಲದಲ್ಲಿ ಒಂದು ರೀತಿ ಶಾಂತತೆ ಉಂಟಾಗತ್ತೆ, ಒಳ್ಳೆಯ ಆಕಾಶ ಉಂಟಾಗತ್ತೆ, ಅದು ಸುಖ. ಇನ್ನೊಂದು ಸಹಿಸ್ಕೊಳಕ್ ಆಗದೇ ಇರೋ ಆಕಾಶ ದುಃಖ. ಒಂಥರ ಆಗತ್ತಪ್ಪ, ಕಷ್ಟ ಆಗತ್ತೆ ಅಂತ. ಈ ಹಲ್ಲು ನೋವು, ತಲೆನೋವು, ಕಾಲು ನೋವು, ಜ್ವರಾದಿಗಳು ಬಂದಾಗ ಆಗುವಂಥದ್ದು. ಇನ್ನು ಪದಾರ್ಥಗಳಿಂದ ಆಗತ್ತೆ ಸುಖ. ಇನ್ನು ಸಂಘಾತ ಅಂದ್ರೆ ಒಟ್ಟು ಗುಂಪು ಅಂತ ಹೇಳ್ತಾ ಇದ್ದಾರೆ. ದೇಹೇಂದ್ರಿಯ ಮನೋಬುದ್ಧಿ ಒಟ್ಟು ಗುಂಪು ಸಂಘಾತ ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಇದೆ, ಒಂದೊಂದಾಗಿ ಅದು 10 ಕರ್ಮೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಅಂತ ಹೇಳಿತ್ತು. ಈಗ ಸಂಘಾತ ಅಂತ ಒಟ್ಟನ್ನು ಸೇರಿ ಅಷ್ಟನ್ನು ಒಂದು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸಂಘಾತ ಅಂತ ಏನಿದೆ, ಇದಷ್ಟು ಸೇರಿ ನಾನು ಮನುಷ್ಯ ಮಾಡ್ಕೊಂಡಿದ್ದಾನೆ, ಅಷ್ಟು ಸೇರಿ ನಾನು ಅನ್ನೋದು ತಪ್ಪು, ಅಷ್ಟು ಅನಾತ್ಮವೇ, ಕ್ಷೇತ್ರವೇ. ಸಂಘಾತವು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ. ಚೇತನ ಅನ್ನೋದು ಸಾಮಾನ್ಯವಾದಂತಹ ಅರಿವಿನ ವೃತ್ತಿ, ಅಂದ್ರೆ ಅಲರ್ಟ್ ಆಗಿರತಕ್ಕಂತಹ ಪ್ರತ್ಯಯ. ಏನೇ ಇದು ಬಂದ್ರು ಸಖನ್, ಒಂದು ಹಲ್ಲಿ ಬಂತು ತಕ್ಕ ನಾವು ಅದಕ್ಕೆ ಇದಾಗ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಹಲ್ಲಿ ಬಂತು ಅಂತೇಳಿ. ಅದು ತಲೆಯಿಂದ ಪಾದದವರೆಗೂ ಸಾಮಾನ್ಯ ವ್ಯಾಪಿಸ್ಕೊಂಡಿರುತ್ತೆ. ಆ ಚೇತನ ಅಲರ್ಟ್ ಆಗಿರೋದು, ಎಚ್ಚರವಾಗಿದ್ದೀನಿ ಅನ್ನೋದು ಒಂದು ರೀತಿ ಅವೇರ್ನೆಸ್ ಇದೆಯಲ್ಲ, ಅದು ಚೇತನ. ಅದು ಅಂತಃಕರಣ ಧರ್ಮ ವ್ಯವಸ್ಥೆಯೇ. ಇನ್ನೊಂದು ಧೃತಿ. ಧೃತಿಯಿಂದ ಏನೋ ದೇಹ ಕುಸಿದಾಗ, ದೇಹ ಆಗಲಿ ಇಂದ್ರಿಯ ಆಗಲಿ ಮನಸ್ಸಾಗಲಿ ಕುಸಿದ್ಬಿಡುತ್ತೆ. ಯಾವಾಗ ಅತ್ಯಂತ ಹಣದ ಲಾಸು, ತುಂಬಾ ನಷ್ಟವಾಯಿತು ದುಡ್ಡು, ಅಥವಾ ತುಂಬಾ ಹತ್ತಿರದ ಬಂಧುಗಳು ಹೋಗ್ಬಿಟ್ರು, ಅಥವಾ ತನಗೆ ಬಹಳ ಭಯಂಕರವಾದ ಕಾಯಿಲೆ ಬಂದಿದೆ ಅಂತ ಗೊತ್ತಾಯ್ತು ಅಂದ್ಕೊಳ್ಳೇನೆ ಒಂದು ರೀತಿ ಕೊಲಾಪ್ಸ್ ಆಗ್ಬಿಡ್ತಾನೆ ಮನುಷ್ಯ.
ಅಯ್ಯೋ ಆಯ್ತು ಮುಗೀತು, ಸತ್ಯ ಇನ್ನು ನಂಗೆ ಹಿಂಗಾಗಿದೆಯಂತೆ ಅಂತ ಅಂದ್ಬಿಟ್ರೆ ಮನುಷ್ಯ ಒಂದ್ ರೀತಿ ಕುಸ್ತು ಬಿಡ್ತಾನೆ. ಆ ಕುಸಿಯೋದಿಯಲ್ಲ, ಆ ಕುಸ್ದಾಗ ಮನಸ್ಸನ್ನ ಇದು ಮಾಡ್ಕೊಂಡು ಧೈರ್ಯ ಮಾಡ್ಕೊಂಡು ಎತ್ತಿ ಹಿಡಿಯೋದಿದೆಯಲ್ಲ ಅದು ಧೃತಿ. ಕುಸಿದಾಗ ಅಂದ್ರೆ ಒಂದ್ ರೀತಿ ಕೊಲಾಪ್ಸ್ ಆದಾಗ ಏನಾಗಿದೆ ನಿನಗೆ, ಏನಾಗಿದೆ ಧಾಡಿ ಎಂತೂ ಆಗಿಲ್ಲ, ಕೂತ್ಕೋ, ಏನೂ ಆಗಿಲ್ಲ, ಈ ಪ್ರಪಂಚದಲ್ಲಿ ಆಗದೆ ಇರೋದು ಏನೂ ಆಗಿಲ್ಲ, ಎಲ್ಲರಿಗೂ ಆಗಿರೋದೇ ಆಗಿರೋದು ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಮನಸ್ಸನ್ನ ಬುದ್ಧಿಯನ್ನ ಹಿಡಿದಿಟ್ಕೊಳ್ಳೋದಿದೆಯಲ್ಲ ಒಂದು ಧೈರ್ಯ, ಆ ಹಿಡಿದಿಟ್ಕೊಳ್ಳುವಂತಹ ಒಂದು ಪ್ರತ್ಯಯ ಇದೆಯಲ್ಲ ಅದಕ್ಕೆ ಧೃತಿ ಧೃತಿ ಅಂತ. ಧಾರಣಾ ಧೃತಿ ಅಂತ ದೇಹೇಂದ್ರಿಯ ಮನೋಬುದ್ಧಿಯನ್ನ ತನ್ನ ಸ್ವಾಧೀನದಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಧೃತಿ ಅಂತ. ಅದು ಕೂಡ ಕ್ಷೇತ್ರ ಧರ್ಮವೇ. ಏತತ್ ಕ್ಷೇತ್ರ ಸಮಾಸೇನ, ಸಮಾಸೇನ ಅಂದ್ರೆ ಸಂಗ್ರಹೇಣ ಅಂತ. ಇಷ್ಟು ಸಂಗ್ರಹವಾಗಿ ಹೇಳೋದಾದ್ರೆ ಕ್ಷೇತ್ರ ಕ್ಷೇತ್ರ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ಸವಿಕಾರಂ ಉದಾಹರಣೆ. ವಿಕಾರ ಯಾವುದೋ ಮಹತ್ತಿನಿಂದ ವಿಕಾರ, ಕಾರಣ ಯಾವುದೋ ಅವ್ಯಾಕೃತ, ಅವ್ಯಾಕೃತ ಕಾರಣ, ಬಾಕಿ ಇದೆಲ್ಲವೂ ವಿಕಾರ. ವಿಕಾರ ಸಮೇತವಾಗಿ ಪ್ರಕೃತಿಯನ್ನು ಕ್ಷೇತ್ರವೆಂದು ಉದಾಹರಣೆ ಮಾಡಿದ್ದಾಯಿತು ಅಂತ ಅರ್ಥ. ಅದಕ್ಕೆ ಸವಿಕಾರಂ ವಿಕಾರೇಣ ಸಹವರ್ತತೆ ಸವಿಕಾರಂ. ವಿಕಾರೋ ನಾಮ ಮಹತ್ತೋ ಅಹಂಕಾರ ಪಂಚಭೂತ ಮತ್ತೆ ಷೋಡಶ ಪದಾರ್ಥ, ಇದಿಷ್ಟು ವಿಕಾರ. ಪ್ರಕೃತಿ ಕಾರಣ ಅವ್ಯಾಕೃತ, ಇದಿಷ್ಟನ್ನು ಉದಾಹರಣೆ ಮಾಡಿದೀನಿ ಅಂತ ಇದ್ದಾರೆ. ಅಂದ್ರೆ ಅವ್ಯಾಕೃತ, ಅವ್ಯಾಕೃತದಿಂದ ಉಂಟಾದ ಜಗತ್ತು, ಇದಿಷ್ಟು ಕ್ಷೇತ್ರ, ವಿಕಾರ, ಅನಾತ್ಮ, ದೃಶ್ಯ, ಇದು ಎಲ್ಲವೂ ಆತ್ಮಗೆ ಉಪಾಧಿಯಾಗಿ ತೋರ್ತಾ ಇರುವಂತಹ ಒಂದು ವಿಶೇಷ. ಇದನ್ನು ಯಾತಕ್ಕೆ ಹೇಳ್ದ ಅಂದ್ರೆ ಇವಾಗ ಇಷ್ಟದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ನಾನು ಇದಿಷ್ಟರಲ್ಲಿ ಯಾವ್ದು ನಾನಾಗಿದ್ದೀನಿ ಅಂತ. ಇಷ್ಟರಲ್ಲಿ ಯಾವ್ದು ನಾನಾದ್ರೂ ಕೂಡ ಅದು ನನ್ನ ನಿಜ ರೂಪ ಅಲ್ಲ. ಒಟ್ಟು ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂದ್ಕೊಂಡ್ರು ಅಥವಾ ಬರೀ ಮನಸ್ಸನ್ನು ಬುದ್ಧಿಯನ್ನು ಅಂದ್ಕೊಂಡ್ರು ಯಾವುದು ನನ್ನ ನಿಜ ರೂಪ ಅಲ್ಲ. ಇದೆಲ್ಲ ಕ್ಷೇತ್ರ, ಇದೆಲ್ಲ ತೋರಿ ಮರೆಯಾಗುವಂಥದ್ದು, ವಿಕಾರವಾಗುವಂಥದ್ದು, ನಾಶವಾಗುವಂಥದ್ದು, ದೃಶ್ಯ. ಇಲ್ಲಿಕ್ಕೆ ಅನಾತ್ಮ ಅಂತ ಒಂದು ಹೆಸರಿದೆ. ಯಾವುದಕ್ಕೆ? ಈ ಕ್ಷೇತ್ರಕ್ಕೆ. ಅನಾತ್ಮ ಶಬ್ದಕ್ಕೆ ಅರ್ಥ ಏನ್ ಗೊತ್ತಾ? ಆತ್ಮ ಅಂದ್ರೆ ಸ್ವರೂಪ ಅಂತ, ಅನಾತ್ಮ ಅಂದ್ರೆ ಸ್ವರೂಪವಿಲ್ಲದ್ದು ಅಂತ ಅರ್ಥ. ಸ್ವರೂಪವಿಲ್ಲದೆ ಇರುವಂತೆ ತೋರತ್ತಲ್ಲ, ಅದಕ್ಕೆ ಅನಾತ್ಮ. ಆತ್ಮ ಅನಾತ್ಮ ಅಂತ ಎರಡು ಪದಾರ್ಥ ಅಲ್ಲ, ಆತ್ಮ ಒಂದೇ ಪದಾರ್ಥ, ಅದೇ ಒಂದೇ ತತ್ವ. ಅದು ತಪ್ಪಾಗಿ ಎಲ್ಲಿವರೆಗೆ ನಾವು ಅದನ್ನು ತಿಳಿತೀವೋ ಅಲ್ಲಿವರೆಗೆ ಅದೇ ಅನಾತ್ಮ ಒಡ್ಕೊಂಡು ತೋರ್ಕೊಳ್ತದೆ, ಅವಿದ್ಯೆಯಿಂದ ತೋರುತ್ತೆ. ಅವಿದ್ಯೆಯಿಂದ ಒಡೆದು ತೋರುವ ದೃಶ್ಯ ವಿಶೇಷಕ್ಕೆ ಅನಾತ್ಮ ಅಂತ ಹೇಳ್ತೀವಿ. ಅದಕ್ಕೆ ಸ್ವರೂಪ ಇಲ್ಲ ಅಂತ ಹೇಳ್ತಿದ್ದಾರೆ. ಅನಾತ್ಮ ಅಂದ್ರೇನೋ ಅದಕ್ಕೆ ಎಂಟಿಟಿ ಇಲ್ಲ, ಸ್ವರೂಪ ಇಲ್ಲ, ತತ್ವ ಇಲ್ಲ. ಯಾಕೆ ಅಂದ್ರೆ ಅದು ಮೂರು ಕಾಲದಲ್ಲೂ, ಅದು ಹುಟ್ಟುವಾಗ, ತೋರುವಾಗ, ಆಡುವಾಗ ಮೂರು ಕಾಲದಲ್ಲೂ ಮನಸ್ಸನ್ನು ಆಶ್ರಯಿಸ್ಕೊಂಡು ತೋರುತ್ತೆ. ಮನಸ್ಸು ಆತ್ಮನ್ನು ಆಶ್ರಯಿಸ್ಕೊಂಡು ತೋರುತ್ತೆ. ಆತ್ಮ ಸಂಬಂಧವಿಲ್ಲದೆ ಮನಸ್ಸಿಲ್ಲ, ಮನಸ್ಸು ಸಂಬಂಧವಿಲ್ಲದೆ ಪ್ರಪಂಚ ಇಲ್ಲ. ಆದ್ರಿಂದ ಪ್ರಪಂಚವೂ ಮನಸ್ಸು ಆತ್ಮನ ಇಟ್ಕೊಂಡು ತೋರೋದನ್ನ ಆತ್ಮನೊಬ್ಬನೇ ಸತ್ಯ, ಇದೆಲ್ಲವೂ ಸುಳ್ಳು ಅನ್ನೋದು ವೇದಾಂತ ಪ್ರಕ್ರಿಯೆ. ಅದು ಸಾಂಖ್ಯರು ಏನ್ ಮಾಡ್ತಾರೆ? ಇದೂ ಸತ್ಯ, ಇದೂ ಸತ್ಯ ಅಂದ್ಬಿಡ್ತಾರೆ. ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ ಅಂತಾರೆ. ಅದನ್ನು ಬೇರೆ ಬೇರೆ ಮಾಡ್ತಾರೆ. ಅದಕ್ಕೆ ವ್ಯತ್ಯಾಸ ಇದೆ. ಭಾಷ್ಯ ನೋಡೋಣ. ಇಚ್ಛಾ ಅಂತ ಮೂಲ. ಯಜ್ಜಾತೀಯಂ ಸುಖಹೇತುಂ, ಯಜ್ಜಾತೀಯಂ ಸುಖಹೇತುಂ ಅರ್ಥಂ ಉಪಲಬ್ಧವಾನ್, ಅರ್ಥಂ ಉಪಲಬ್ಧವಾನ್ ಪೂರ್ವಂ ಪೂರ್ವಂ ಪುನಃ ಪುನಃ ತಜ್ಜಾತೀಯಂ ಉಪಲಭಮಾನಃ ತಜ್ಜಾತೀಯಂ ಉಪಲಭಮಾನಃ ತಂ ಆದಾತುಂ ಇಚ್ಛತಿ ತಂ ಆದಾತುಂ ಇಚ್ಛತಿ ಸುಖಹೇತುರಿತಿ. ಸುಖಹೇತುಮಿತಿ ಹೇಯಮಿಚ್ಛಾ ಅಂತಃಕರಣಧರ್ಮಃ, ಅಂತಃಕರಣಧರ್ಮಃ ಜ್ಞೇಯತ್ವಾತ್ ಕ್ಷೇತ್ರಂ, ಜ್ಞೇಯತ್ವಾತ್ ಕ್ಷೇತ್ರಂ. ಪೂರ್ವಂ ಯಜ್ಜಾತಿಯ, ಮೊದಲು ಯಾವ ಜಾತಿಯದಾದ ವಸ್ತುವನ್ನ ಸುಖಕ್ಕೆ ಹೇತು ಕಾರಣ ಎಂಬುದಾಗಿ ಕಂಡುಕೊಂಡಿದ್ನೋ. ಸಂಗೀತ ಕೇಳೋದು ಬಹಳ ಹಿತವಾಗಿರುತ್ತೆ, ಅಥವಾ ಸಿನಿಮಾ ನೋಡೋದು ಹಿತವಾಗಿರುತ್ತೆ, ಅಥವಾ ಇನ್ನೇನೋ ತಿನ್ನೋದು, ಇನ್ನೇನೋ ಮುಟ್ಟೋದು, ಇದು ಹಿತ ಅಂತೇಳಿ ಯಾವ ಜಾತಿಯದಾದ ವಸ್ತುವು ತನಗೆ ಸುಖಕ್ಕೆ ಕಾರಣ ಅಂತ ಹಿಂದೆ ಅನುಭವಿಸಿದ್ನೋ, ಪೂರ್ವಂ ಅನುಭೂತವಾನ್ ಉಪಲಬ್ಧವಾನ್. ಪೂರ್ವ ಅಂದೇನೋ ಮೊದಲು ಮುಂಚೆ ಅನುಭವಿಸಿರ್ತಾರೆ. ಆಮೇಲೆ ಆ ವಸ್ತು ಕಂಡುಕೂಡ್ಲೇನೆ ಓ ಮಾರಾಟಕ್ಕೆ ಬಂದಿದೆ, ತರಕಾರಿ ಮಾರಾಟಕ್ಕೆ ಬಂದಿದೆ, ಆ ತರಕಾರಿ ಬೇಕು, ತಗೋಬೇಕು ಅಂತ. ಹಿಂದೆ ತರಕಾರಿ ಬಂದಿತ್ತು, ತಗೊಂಡಿದ್ದ, ಅದರಿಂದ ಅಡುಗೆ ಮಾಡಿದ್ದ, ಚೆನ್ನಾಗಿತ್ತು ಊಟ, ಅದರಿಂದ ಇವಾಗ ಮತ್ತೆ ನಾನು
ತರಕಾರಿ ತಗೋಬೇಕು ಅಂತ. ತರಕಾರಿ ತಗೊಂಡ್ರೆ ಅಡಿಗೆ ಮಾಡಬಹುದು, ಅಡಿಗೆ ಮಾಡಿದ್ರೆ ಚೆನ್ನಾಗಿ ಊಟ ಹೊಡಿಬಹುದು, ಚೆನ್ನಾಗಿ ಊಟ ಮಾಡಿದ್ರೆ ತೃಪ್ತಿಯಾಗಿ ಚೆನ್ನಾಗಿ ನಿದ್ದೆ ಮಾಡಬಹುದು. ಆದ್ರಿಂದ ಈ ತರಕಾರಿ ನಮಗೆ ಸುಖಕ್ಕೆ ಕಾರಣವಾದದ್ದು ಅಂತ ಅನ್ಕೊಂಡು ಅದನ್ನು ತಗೊಳಕ್ ಇಷ್ಟಪಡ್ತಾನೆ. ತಗೊಳಕ್ ಮುಂಚೆ ಒಂದು ಇಚ್ಛೆ ಬರಬೇಕು. ಮೇಲೆ ಬೇಕಾದ ತರಕಾರಿ ಇದೆ ಅಂತಂದ್ರೆ ತರಕಾರಿ ಬರೋದು ತಗೊಳಕ್ ಹೋಗಲ್ಲ. ಅದ ತಗೋಬೇಕಾದ್ರೆ ಮುಂಚೆ ಏನಿರ್ಬೇಕು? ಇಚ್ಛೆ ಇರ್ಬೇಕು. ಹಂಗೆ ತಜ್ಜಾತೀಯಂ ಉಪಲಭಮಾನ, ಅದ ಆ ಜಾತಿ ವಸ್ತುವನ್ನು ಕಂಡವನಾಗಿ ತಮ್ ಆದಾತು, ಅದನ್ನು ತೆಗೆದುಕೊಳ್ಳುವುದಕ್ಕಾಗಿ ಇಚ್ಛತಿ, ಬಯಸುತ್ತಾರೆ. ಅದು ಏನು ಅಂತ ಹೇಳಿ ಸುಖ ಹೇತು ರೀತಿ, ಇದು ಸುಖಕ್ಕೆ ಕಾರಣ. ಈ ವಸ್ತು ಸುಖಕ್ಕೆ ಅನುಕೂಲ ಆಗುತ್ತೆ. ಸುಖ ಹೇತು ರೀತಿ, ಸುಖಕ್ಕೆ ಕಾರಣ ಎಂಬುದಾಗಿ ಅಂದ್ಕೊಂಡು ಹೋಗ್ತಾ ಅಲ್ಲ. ಆ ಇಚ್ಛೆ ಇದೆಯಲ್ಲ, ಇದು ಅಂತಃಕರಣ ಧರ್ಮ ಅನ್ನೋ ಭಾಷೆಕಾರರು. ಅದು ಬಹಳ ಮುಖ್ಯವಾದ ಪದ. ಅದು ಇಚ್ಛಾ ಅನ್ನೋದು ಅಂತಃಕರಣ ಧರ್ಮವೇ ಹೊರತು ಆತ್ಮನ ಧರ್ಮ ಅಲ್ಲ. ತಾರ್ಕಿಕರು ಆತ್ಮಧರ್ಮ ಅಂತಾರೆ, ವೇದಾಂತಿಗಳು ಭಗವಂತ ಭಾಷ್ಯಕಾರರು ಅಂತಃಕರಣ ಧರ್ಮ. ಯಾಕೆ? ಅದು ಜ್ಞೇಯತ್ವ ಹೇತು. ಗೊತ್ತಾಗ್ತಾ ಇದೆ, ಹೌದು ನಂಗೆ ಆಸೆ ಬರ್ತಾ ಇದೆ, ನಂಗೆ ಇಷ್ಟವಾಯಿತು, ನಾನು ಬಯಸಿದ್ದೆ ನಂಗೆ ಇಷ್ಟವಾದದ್ದನ್ನ ನಾನು ತಗೊಳಕ್ ಹೋಗ್ತೀನಿ ಅಂದ್ರೆ ಬಯಸಿದ್ದು ಬಯಕೆ ಬಂದದ್ದು, ಅದಕ್ಕೆ ವಿಷಯ, ಅದರಿಂದ ಪ್ರವೃತ್ತಿ ಎಲ್ಲವೂ ಗೊತ್ತಾಗತ್ತೆ. ಬಯಕೆಗೆ ಕಾರಣವಾದ ವಸ್ತು, ಅದರಿಂದ ಆಗುವ ಪ್ರವೃತ್ತಿ, ಅದಷ್ಟು ಅರಿವಿಗೆ ವಿಷಯವಾಗೋದ್ರಿಂದ ಇದೆಲ್ಲ ಕ್ಷೇತ್ರ, ಇದು ದೃಶ್ಯ, ಇದು ಅನಾತ್ಮ. ಪೂರ್ವಪಕ್ಷ ಇರುತ್ತಲ್ಲ. ತಥಾ ದ್ವೇಷ, ಹೌದು, ಹಾಗೆಯೇ ದ್ವೇಷವು ಅದೇ ರೀತಿ ಇದೆ. ಯಜ್ಜಾತೀಯಂ ಅರ್ಥಂ ದುಃಖ ಹೇತುತ್ವೇನ ಅನುಭೂತವಾನ್ ಪುನಃ ತಜ್ಜಾತೀಯಂ ಅರ್ಥಂ ಉಪಲಭಮಾನಃ ತಂ ದ್ವೇಷ್ಟಿ ಸ್ವಯಂ ದ್ವೇಷಃ ಜ್ಞೇಯತ್ವಾ ಕ್ಷೇತ್ರಮೇವ. ಯಾವ ಜಾತಿ ಇದ್ದಾರೆ? ಯಾರೋ ಕೆಮ್ತಾ ಇದ್ದಾರೆ, ತುಂಬಾ ಸೀನ್ತಾ ಇದ್ದಾರೆ, ಇದಾಗ ಅವ್ರಿಗೆ ಹುಷಾರಿಲ್ಲ ಅಂದ್ಕೊಳ್ಳೇನೆ ಜ್ಞಾಪಕ ಆಯ್ತು, ಓ ಕೆಮ್ಮದ ಹತ್ರ ಹೋಗಿದ್ದಾಗ, ಸೀನ್ ಹತ್ರ ಹೋದಾಗ ನಂಗೆ ಕರೋನಾ ಬಂದಿತ್ತು, ಆದ್ರಿಂದ ನಾನು ಇವಾಗ ಇಲ್ಲಿಂದ ಓಡ್ಬೇಕು, ಇಲ್ಲ ಮಾಸ್ಕ್ ಹಾಕೋಬೇಕು, ದೂರ ಇರಬೇಕು ಅಂತ ಹೇಳಿ. ಯಾರಾದ್ರೂ ಕೆಮ್ಮಿದ್ರೆ, ಸೀನ್ ಇದ್ರೆ, ಅಲ್ಲಿ ಅವ್ರ ಜ್ವರ ಬೇರೆ ಇದ್ರೆ ಗ್ಯಾರಂಟಿ ನಮಗೆ ಅವರಿಂದ ಕರೋನಾ ಬರುತ್ತೆ ಅಂತ ಅನ್ಕೊಂಡು ಇನ್ನೊಂದ್ಸಲ ಅನುಭವಿಸಿದ್ದ. ಕರೋನಾ ಬಂದಿತ್ತು, ಒದ್ದಾಡಿದ್ದ, ಕಷ್ಟಪಟ್ಟ, 20-22 ದಿವಸ ಒದ್ದಾಡ್ದ, ಮತ್ತ ಆ ಕಷ್ಟ ಸಿಕ್ಕಾಕೋಬಾರ್ದು ಅಂತ ಹೇಳಿ ದ್ವೇಷ್ಟಿ, ಅಯ್ಯೋ ಯಾಕೋ ಬಂದ್ರಿ ನೀವು, ಯಾಕೆ ಹೋಗ್ರಿ, ನೀವು ಬರಬಾರ್ದಾಗಿತ್ಕೊಂಡ್ರಿ, ಯಾಕೆ ಬಂದ್ರಿ ಅಂತ ಹೇಳಿ ಬಂದವ್ರನ್ನು ಬೈತೀವಿ. ನಾವು ಕೂಡ ಏನ್ ಮುಖ ಹೆಂಗ್ ಮಾಡ್ಕೊಳ್ತೀವಿ ಅಂತಂದ್ರೆ, ಓ ಗಂಟಿಕೊಂಡ್ಬಿಡ್ತೀವಿ, ಓ ಬಂದ್ಬಿಟ್ರಪ್ಪ ಅಂತ. ಕೆಮ್ಕೊಂಡು ಬಂದ್ರು, ಸೀನ್ಕೊಂಡು ಬಂದ್ರು, ಜ್ವರ ಬೇರೆ ಇದೆ, ಪಾಸಿಟಿವ್ ಬಂದಿದೆ, RT-PCR ಮಾಡಿದ್ದಾರೆ, ಅದು ಪಾಸಿಟಿವ್ ಬಂದಿದೆ, ಅದು ಕೂಡ ಬಂದಿದ್ದಾರೆ, ಏನ್ರಿ ಇವರು ಅಂತ ಅನ್ಕೊಂಡು ಏನ್ ದ್ವೇಷ ಮಾಡ್ತಾನೆ, ಕೋಪ ಮಾಡ್ಕೊಳ್ತಾನೆ, ಬೇಜಾರು ಮಾಡ್ಕೊಳ್ತಾನೆ ಅಂದ್ರೆ ಯಾಕೆ? ದುಃಖ ಹೇತುತ್ವೇನ, ತನಗೆ ದುಃಖಕ್ಕೆ ಕಾರಣ ಇವನ್ ಬಂದ್ರೆ ನನಗೆ ಅಂಟಿಸ್ತಾನೆ, ನನಗೆ ಅಂಟು ಬಿಟ್ರೆ ಮತ್ತೆ ನಾನು ಮತ್ತೆ 10 ದಿವಸ ಕ್ವಾರಂಟೈನ್ ಇರ್ಬೇಕು. ಈ ಸಲ ಏನೋ ಕ್ವಾರಂಟೈನ್, ಮುಂದೆ ಕ್ವಾರಂಟೈನ್ ಹೇಳಕ್ಕಾಗಲ್ಲ, ಆಸ್ಪತ್ರೆ ಅಡ್ಮಿಟ್ ಆಗ್ಬಹುದು, ಆಸ್ಪತ್ರೆ ಅಡ್ಮಿಟ್ ಆದ್ರೂ ಬರ್ಬೇಕು ಅಂತಿಲ್ಲ, ಅಲ್ಲಿ ಹಾಗೆಯೇ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬಹುದು. ಆದ್ರಿಂದ ಓಹೋ ಮತ್ತೆ ಅವ್ರ ಸಹವಾಸ ಇಟ್ಕೋಬಾರ್ದು, ಆ ಕಡೆ ಹೋಗೋದೇ ಬೇಡ, ಅವ್ರ ಹತ್ರಕ್ಕೂ ಹೋಗೋದು ಬೇಡ, ಅವರು ಈ ಕಡೆ ಬರೋದು ಬೇಡ, ಮನೆಯಲ್ಲೇ ಇದ್ಬೇಡ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಆ ದುಃಖಕ್ಕೆ ಕಾರಣವಾದಂತಹ ವಸ್ತುವನ್ನ ಕಂಡವನಾಗಿ, ಅನುಭವಿಸಿದವನಾಗಿ ಮತ್ತೆ ಅದೇ ವಸ್ತುವನ್ನು ಕಂಡುಕೊಳ್ಳೇನಿಗೆ ಅದನ್ನ ದ್ವೇಷ ಮಾಡ್ತಾನೆ. ನನ್ಗೆ ಬೇಡಪ್ಪ, ಅದು ಅಲ್ಲಪ್ಪ ಅದಂತ ಹೇಳಿ ಅದು ಕೂಡ ಆ ದ್ವೇಷದ ಪ್ರತ್ಯಯ, ಅದು ಪ್ರತ್ಯವೇ. ದ್ವೇಷ ಅನ್ನೋದು ಅಂತಃಕರಣ ಧರ್ಮ, ಅದು ಪ್ರತಿರೂಪ, ಒಂದು ಅಸಹನೆ, ಒಂದ್ ರೀತಿ ಮನಸ್ಸಿನಲ್ಲಿ ಕಸಿಬಿಸಿ ಆಗೋದು, ಒಂದ್ ರೀತಿ ತೊಳಲಾಟ. ಅಂತಃಕರಣ ಎಷ್ಟು ಮಿಗಿಲಿ ಒದ್ದಾಡ್ತಾನೆ ಅಂದ್ರೆ ಆ ಪ್ರತ್ಯಯ ಬಂದಾಗ ಅಯ್ಯೋ ಆಗಲ್ಲಪ್ಪ, ನಾನು ಹೋಗುವವರೆಗೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋಗ್ಬೇಕು, ಇದಾಗಬೇಕು, ಅಷ್ಟರ ಮಟ್ಟಿಗೆ ಒದ್ದಾಡ್ತಿರ್ತಾರೆ. ಅದು ಗೊತ್ತಾಗ್ತಾ ಇರುತ್ತೆ ತನಗೆ ಆಗಿರುವಂತಹ ದ್ವೇಷಕ್ಕೆ ನಿಮಿತ್ತವಾದ ವಸ್ತು, ಅದರಿಂದ ಆಗೋ ತೊಳೆದಾಟ ಅಷ್ಟು ಅರಿವಿಗೆ ವಿಷಯವಾಗ್ತಾ ಇರುತ್ತೆ. ವಿಷಯವಾಗ್ತಾ ಇರೋದ್ರಿಂದ ಇದು ಕೂಡ ಜ್ಞೇಯವಾದ್ರಿಂದ ಈ ದ್ವೇಷವು ಕ್ಷೇತ್ರವೇ. ಈ ದ್ವೇಷವು ಕ್ಷೇತ್ರ. ನನಗೆ ಕೋಪ ಬಂತು, ನಾನು ದ್ವೇಷಿಸ್ತೇನೆ ಅಂದ್ರೆ ನನಗೆ ದ್ವೇಷ, ನಾನೇ ಕೋಪ ಮಾಡ್ಕೋತೀನಿ ಅನ್ನೋದು ಅವಿವೇಕ.
ಕೋಪ ಅನ್ನೋದು ಅಂತಃಕರಣದ ವೃತ್ತಿ, ದ್ವೇಷ ಅಂತಃಕರಣ ವೃತ್ತಿ. ಅದನ್ನ ನಾನು ಅರಿವಿನಿಂದ ಬೆಳಗುತ್ತಿದ್ದೇನೆ. ಬೆಳಗುವ ನನಗೆ ಬೆಳಗಿಸಿಕೊಂಡ ದ್ವೇಷದ ಸಂಬಂಧ ಇಲ್ಲ. ದ್ವೇಷ ಅನ್ನೋದು ಪ್ರತ್ಯಯ. ಅದು ಹೇಗೆ ಇಚ್ಛೆ ಆಸೆ ಅನ್ನೋದು ಪ್ರತ್ಯಯವೋ ದ್ವೇಷವೂ ಪ್ರತ್ಯಯ. ಎರಡೂ ಚೈತನ್ಯಕ್ಕೆ ಹೊರಚಾಗಿದೆ, ಬೇರ್ಪಟ್ಟಿದೆ, ಅನಾತ್ಮವಾಗಿದೆ, ದೃಶ್ಯವಾಗಿದೆ, ಕ್ಷೇತ್ರವೇ. ತಥಾ ಸುಖಂ ಅನುಕೂಲಂ ಪ್ರಸನ್ನಾತ್ಮಕಂ ಜ್ಞೇಯತ್ವ ಕ್ಷೇತ್ರಮೇವ. ಇಲ್ಲಿ ಇಚ್ಛೆಯಿಂದ ಬರುವ ಸುಖ, ದ್ವೇಷದಿಂದ ಬರುವ ದುಃಖ, ಅದರ ಎಫೆಕ್ಟ್. ಇಚ್ಛಾ ದ್ವೇಷ ರೀಸನ್ನು, ಸುಖ ದುಃಖ ಎಫೆಕ್ಟ್, ಕಾಸು ಇದು ಎಫೆಕ್ಟ್, ಅದು ಕಾಸು ಇದು ಎಫೆಕ್ಟ್. ಹಾಗೆ ಇಚ್ಛೆಯಿಂದ ವಸ್ತು ಅನುಕೂಲವಾದಾಗ ಪ್ರಸನ್ನಾತ್ಮ ತಿಳಿಯಾಗಿರುವಂಥ ಅಂತಃಕರಣ ವೃತ್ತಿ. ಒಂಥರ ಅಂತಃಕರಣದಲ್ಲಿ ತೊಳೆದಾಟ ಇರಲ್ಲ, ಯಾವ ಜಂಜಾಟ ಇರಲ್ಲ, ಅಂತಃಕರಣ ತಿಳಿಯಾಗಿ ನಿಂತು ಬಿಡುತ್ತೆ. ಅಂತಃಕರಣ ತಿಳಿಯಾಗಿ ನಿಂತ್ಕೊಂಡ್ರೆ ಹಿತವಾಗುತ್ತೆ ತುಂಬ ಮನಸ್ಸಿಗೆ. ಈ ತುಂಬ ಹೊತ್ತು ಈ ಪೂಜೆ ಮಾಡಿದರೆ, ಸ್ತೋತ್ರ ಮಾಡಿದರೆ, ಒಂದು ರೀತಿ ಧ್ಯಾನ ಮಾಡಿದರೆ ಮನಸ್ಸು ತಿಳಿಯ ಪ್ರಸನ್ನ ಆಗುತ್ತೆ. ಆ ಧ್ಯಾನ ಮಾಡ್ಕೊಳ್ಳಿ ಮನಸ್ಸು ತಿಳಿ ಆಗುತ್ತಲ್ಲ, ಅವಾಗ ಸಹಜವಾಗಿ ಏನೋ ಒಂದು ರೀತಿ ಆ ಹಿತ ನೆಮ್ಮದಿ ಉಂಟಾಗ್ತಾ ಇರುತ್ತೆ. ಅದಕ್ಕೆ ಯಾವ ವಸ್ತು ಬೇಕಾಗಿಲ್ಲ. ಸುಖ ಪ್ರತ್ಯಯಕ್ಕೆ ಮುಂಚೆ ಮುಂಚೆ ವಸ್ತು ಇಟ್ಕೊಳತ್ತಲ್ಲ, ಸುಖ ಅನುಭವ ಕಾಲದಲ್ಲಿ ಅಂತಃಕರಣ ತಿಳಿಯಾಗಿರುತ್ತೆ, ಪ್ರಸನ್ನವಾಗಿರುತ್ತೆ, ಶಾಂತವಾಗಿರುತ್ತೆ. ಅವಾಗ ಆಗುವಂತಹ ಒಂದು ಸಾತ್ವಿಕತೆಯಿಂದ ಉಂಟಾಗುವ ಒಂದು ಅನುಭವ ಸುಖ ಅನ್ನೋದು. ಅದು ಕೂಡ ಆ ಸುಖ ಅದು ಪ್ರತ್ಯಯ ರೂಪವಾದ್ದರಿಂದ ಅದು ಗೊತ್ತಾಗುತ್ತದೆ. ಆದ್ದರಿಂದ ಅದು ಕ್ಷೇತ್ರವೇ. ಹಾಗೆ ಜ್ಞಾನಿಗೆ ಆನಂದ ಸುಖ ಅನ್ನೋದು ಇಲ್ಲ, ದುಃಖವೂ ಇಲ್ಲ. ಸುಖ ದುಃಖ ಎರಡನ್ನು ಮೀರಿದವನೇ. ಸುಖ ದುಃಖ ಅನ್ನೋದು ಅಂತಃಕರಣ ಧರ್ಮವೇ ಹೊರತು ಸುಖ ದುಃಖ ಆತ್ಮನ ಧರ್ಮ ಅಲ್ಲ. ಆದ್ಮೇಲೆ ಜ್ಞಾನಿ ಯಾವಾಗ ಆನಂದವಾಗಿರ್ತಾನೆ ಶಬ್ದಕ್ಕೆ ಅರ್ಥ ಒಂದೃಷ್ಟಿಯಿಂದ ಹೇಳ್ತೀವಿ. ಯಾಕೆ? ಪ್ರವೃತ್ತಿ ಉಂಟಾಗಲಿ ಆನಂದ ಜ್ಞಾನಿನಲ್ಲಿ. ಅದು ನಿಜ ಹೇಳಿದ್ರೆ ಆ ಸ್ವರೂಪಕ್ಕೆ ಸುಖವೂ ಇಲ್ಲ ದುಃಖವೂ ಇಲ್ಲ. ಅಂದ್ರೆ ಏನಾದ್ರೂ ಸುಖ ಅಂತ ಯಾರಿಗಾದ್ರೂ ಇದ್ರೆ ಅದು ಆತ್ಮನ ಸುಖವೇ ಅದು ತಿಳ್ಕೊಳ್ತಾ ಇರೋದು. ಸುಖವೇ ಇಲ್ಲ ಅನ್ನೋದು ಅಲ್ಟಿಮೇಟ್ ಬೇರೆ. ಸುಖ ಅಂತ ಒಂದಿದ್ರೆ ಅದು ಆತ್ಮ ಸ್ವರೂಪ ಇದೆ ಅನ್ನೋದು ಬೇರೆ, ಅದು ಅಧ್ಯಾರೋಪ. ಈ ಸುಖವನ್ನು ಒಪ್ಪಳೋದಾದ್ರೆ ಸುಖ ಪ್ರತ್ಯಯ ಇದೆ, ಸುಖಾನುಭವ ಇದೆ ಅಂದ್ರೆ ಅದು ಆತ್ಮ ಸ್ವರೂಪವೇ, ಅದು ಜ್ಞಾನಿಗೆ ಆಗೋದು. ಜ್ಞಾನಿಗೆ ಸುಖ ಅನ್ನೋದು ಆಗತ್ತೋ ಅದು ವರ್ಬಲ್ ಫಾರ್ಮ, ಕ್ರಿಯಾರೂಪವ, ಒಂದು ಅನುಭವ ರೂಪವ ಅಂದ್ರೆ ಸ್ವರೂಪ. ಅದು ಸುಖ ಅನ್ನೋದು ಸ್ವರೂಪವೇ ಹೊರತು ಸುಖ ಅನ್ನೋದು ಒಂದು ಕ್ರಿಯಾರೂಪ ಅಲ್ಲ, ಒಂದು ವಿಕಾರ ಅಲ್ಲ, ಇದಲ್ಲ, ಪ್ರತ್ಯಯ ರೂಪ ಅಲ್ಲ, ಸ್ವರೂಪವಾಗಿರ್ತಕ್ಕಂಥ ಸುಖ. ಅದು ಈ ಸುಖ ಮಾತ್ರ ಅಂತಃಕರಣ ಧರ್ಮವನ್ನು ಹೇಳ್ತಿದ್ದಾರೆ. ಪ್ರಸನ್ನವಾಗಿರುವ ಅಂತಃಕರಣ ಪ್ರತ್ಯಯ ಇದೆಯಲ್ಲ ಅದು ಜ್ಞೇಯವಾಗಿರುವುದರಿಂದ ಆ ಸುಖ ಅನ್ನೋದು ವಿಷಯ ಸುಖ ಇದೆಯಲ್ಲ ಅದು ಕ್ಷೇತ್ರವೇ. ದುಃಖಂ ಪ್ರತಿಕೂಲಾತ್ಮಕಂ ಜ್ಞೇಯತ್ವಾ ತದಪಿ ಕ್ಷೇತ್ರಂ. ದುಃಖ ಅಂದ್ರೆ ಪ್ರತಿಕೂಲಾತ್ಮಕ. ಪ್ರತಿಕೂಲ ಅಂದ್ರೆ ನಮ್ಗೆ ವಿರುದ್ಧವಾಗಿರುವ ದುಃಖ, ಹೀಗೆ ವಿರೋಧವಾಗಿರುವ ಅಡ್ಡಿ ತೊಂದರೆ ಉಂಟು ಮಾಡುವಂತಹ ಪ್ರತ್ಯಯ, ಅದು ಕೂಡ ಅಂತಃಕರಣದೇ ಧರ್ಮ. ಆದ್ರಿಂದ ಅದು ಕ್ಷೇತ್ರವೇ, ಜ್ಞೇಯವಾಗಿರೋದ್ರಿಂದ ಗೊತ್ತಾಗ್ತಾ ಇರೋದ್ರಿಂದ ದುಃಖವೂ ಕೂಡ ಅದು ಕೂಡ ಕ್ಷೇತ್ರವೇ, ಅನಾತ್ಮವೇ. ಸಂಘಾತಃ ದೇಹೇಂದ್ರಿಯಾಣಾಂ ಸಂಹತಿ. ಸಂಘಾತ ಅಂತ ಬೇರೆ ಇನ್ನೊಂದು ಪದ ಹಾಕಿದ್ರು. ಅಂದ್ರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಏನಿದೆ ಇಷ್ಟ ಒಟ್ಟು. ಯಾಕೆಂದ್ರೆ ಪ್ರಾಣವನ್ನು ನೀನು ಹೇಳೇ ಇಲ್ಲ. ಇಲ್ಲಿ ಸಂಘಾತದಲ್ಲಿ ಪ್ರಾಣ ಸೇರಿಸ್ಕೋಬೇಕು. ಅಲ್ಲ, ಹಿಂದಿನ ಶ್ಲೋಕದಲ್ಲೂ ಪ್ರಾಣ ತಗೊಳ್ಳಿಲ್ಲ, ಈ ಶ್ಲೋಕದಲ್ಲೂ ಪ್ರಾಣ ಬರಲಿಲ್ಲ. ಪ್ರಾಣ ಕ್ಷೇತ್ರವೋ ಕ್ಷೇತ್ರಜ್ಞವೋ, ಪ್ರಾಣ ಅನಾತ್ಮವೋ ಆತ್ಮವೋ ಅಂತಂದ್ರೆ ಈ ಸಂಘಾತ ಅನ್ನೋ ಪದದಿಂದ ಪ್ರಾಣವನ್ನು ಸೇರಿಸ್ಕೊಂಡ್ಬಿಟ್ರು. ಅದು ಕೂಡ ಆತ್ಮನಿಗೋಸ್ಕರ ಚೇಷ್ಟೆ ಮಾಡೋದು. ಪ್ರಾಣಾಪಾನ ಧ್ಯಾನೋದಾನ ಸಮಾನ ವೃತ್ತಿ ಇದೆಯಲ್ಲ, ಆತ್ಮನಿಗೋಸ್ಕರ ಚೇಷ್ಟೆ ಮಾಡ್ತಾ ಇರೋದ್ರಿಂದ ಅದು ಕೂಡ ಅನಾತ್ಮವೇ. ಮತ್ತು ದೇಹೇಂದ್ರಿಯಾಣಾಂ ಸಂಹತಿನು, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಇವುಗಳ ಸಂಹತಿಯಿಂದ ಒಟ್ಟು ಗುಂಪು, ಅದಷ್ಟು ಕ್ಷೇತ್ರವೇ. ತಸ್ಯಾಂ ಅಭಿವ್ಯಕ್ತ
ತಸ್ಯಾಂ ಅವ್ಯಕ್ತ ಅಂತಃಕರಣ ವೃತ್ತಿ ಅಂತಃಕರಣ ವೃತ್ತಿ ತಪ್ತೆ ಇವ ಲೋಹಪಿಂಡೆ ತಪ್ತೆ ಇವ ಲೋಹಪಿಂಡೆ ಅಗ್ನಿ ಅಗ್ನಿ ಚೈತನ್ಯ ಆತ್ಮಚೈತನ್ಯ ರಸವಿದ್ಧಾ ಚೇತನ ಆತ್ಮ ಚೈತನ್ಯ ರಸವಿದ್ಧಾ ಚೇತನ ತಸ್ಯಾಮನ ಆ ಸಂಹತಿಯಲ್ಲಿ ಆ ಗುಂಪಲ್ಲಿ ಆ ಸಂಘಾತದಲ್ಲಿ ತೋರಿಕೊಂಡ ಅಂತಃಕರಣ ವೃತ್ತಿ ಇದೆಯಲ್ಲ, ಇದು ಒಟ್ಟು ದೇಹೇಂದ್ರಿಯವನ ಎಲ್ಲದರಲ್ಲೂ ಒಂದು ಸಾಮಾನ್ಯವಾದ ವೃತ್ತಿ ರೂಪವಾದ ಅರಿವು. ಇದು ಸ್ವರೂಪಭೂತವಾದ ಅರಿವಲ್ಲ, ಇದು ಅಂತಃಕರಣ ವೃತ್ತಿ ಅಭಿವ್ಯಕ್ತ ಅಂತ ಇದ್ದಾರೆ. ಇಡೀ ದೇಹೇಂದ್ರಿಯ ಸಂಘಾತದಲ್ಲಿ ಅಂತಃಕರಣ ವೃತ್ತಿ ಎದ್ಕೊಂಡಿದೆ. ಹೇಗೆ ಅಂದ್ರೆ ಕಾದ ಕಬ್ಬಿಣದ ಪಿಂಡದಲ್ಲಿ ಬೆಂಕಿ ಹೇಗೆ ತುಂಬಿಕೊಂಡಿದೆಯೋ, ತಂಪಾಗಿ ಕಾದಂತಹ ಕಬ್ಬಿಣ ಪಿಂಡದಲ್ಲಿ ಬೆಂಕಿ ಹೇಗೆ ತುಂಬಿಕೊಂಡಿದೆಯೋ ಹಾಗೆ ದೇಹೇಂದ್ರಿಯ ಮನೋಬುದ್ಧಿ ಎಲ್ಲದರಲ್ಲಿಯೂ ಒಂದು ಅರಿವನ್ನು ತುಂಬಿಕೊಂಡಿದೆ. ಅಂತಃಕರಣ ವೃತ್ತಿ ರೂಪವಾದ ಅರಿವು ಅದು ಆತ್ಮ ಚೈತನ್ಯದ ರಸದಿಂದ ಕೂಡಿಕೊಂಡಿದೆ. ಆ ಅರಿವಿನ ಮೂಲ ಆತ್ಮ ಚೈತನ್ಯವೇ. ಆತ್ಮ ಚೈತನ್ಯವು ಅಂತಃಕರಣ ವೃತ್ತಿಯ ಮೂಲಕ ಇಡೀ ದೇಹೇಂದ್ರಿಯ ಮನೋಬುದ್ಧಿಯನ್ನೆಲ್ಲ ವ್ಯಾಪಿಸ್ಕೊಂಡಿದೆ. ಆದ್ರೆ ಯಾವ ಅಂತಃಕರಣ ಮೂಲಕ ದೇಹೇಂದ್ರಿಯ ಮನೋಬುದ್ಧಿಯನ್ನೆಲ್ಲ ವ್ಯಾಪಿಸ್ಕೊಂಡಿದೆ ಆ ವೃತ್ತಿ, ಚೇತನಾ ವೃತ್ತಿ, ಅದು ಕ್ಷೇತ್ರವೇ ಅನಾಗ್ತದೆ. ನೋಡಿ, ಚೈತನ್ಯ ಆತ್ಮ ಅದು ಕ್ಷೇತ್ರಜ್ಞ, ಚೇತನ ಅಂತ ಹೇಳ್ತಾರೆ ಅದು ಅನಾತ್ಮ. ಚೇತನ ಬೇರೆ, ಚೈತನ್ಯ ಬೇರೆ. ಚೇತನ ಅನ್ನೋದು ದೇಹೇಂದ್ರಿಯ ಮನೋಬುದ್ಧಿ ಎಲ್ಲದಲ್ಲೂ ಅಭಿವ್ಯಕ್ತವಾಗುತ್ತಿರುವಂತಹ ಒಂದು ಫೀಲಿಂಗು, ಅರಿವು. ಚೈತನ್ಯ ಅನ್ನೋದು ಅದು ಅಭಿವ್ಯಕ್ತವಾಗಲ್ಲ, ಅದೇ ಎಲ್ಲವನ್ನು ಅಭಿವ್ಯಕ್ತಿಪಡಿಸತ್ತೆ, ಅದೇ ಸ್ವರೂಪ. ಅದು ಚೈತನ್ಯ ಅನ್ನೋದು ಮತ್ತೆ ಆಬ್ಜೆಕ್ಟ್ ಆಗೋಲ್ಲ, ಅದು ವಿಷಯವಾಗಲ್ಲ. ಚೈತನ್ಯಕ್ಕೆ ಎಲ್ಲವೂ ವಿಷಯವಾಗುತ್ತೆ. ಚೈತನ್ಯ ಮತ್ತೆ ಚೈತನ್ಯಕ್ಕೂ ವಿಷಯವಾಗಲ್ಲ, ಮತ್ತೊಂದಕ್ಕೂ ವಿಷಯವಾಗಲ್ಲ. ಅದು ಚೈತನ್ಯವನ್ನು ಅರಿಯೋದು ಹೇಗೆ? ಚೈತನ್ಯವನ್ನು ಅರಿಬೇಕಾಗಿಲ್ಲ, ಚೈತನ್ಯವನ್ನು ಅರಿಯೋದು ಅಲ್ಲ, ಮತ್ತೇನು? ಚೈತನ್ಯ ರೂಪನಾಗಿರೋದು, ಚೈತನ್ಯವಾಗಿ ಉಳಿಯೋದು, ಚೈತನ್ಯವೇ ತಾನಾಗಿ ತಂದ್ಕೊಳ್ಳೋದೆ ಚೈತನ್ಯ ಅರಿಯೋದು ಒಂದು ಔಪಚಾರಿಕವಾಗಿ ಹೇಳಬೇಕೆ ಹೊರತು ಚೈತನ್ಯ ಮತ್ತೆ ಹರಿಸ್ಕೊಳ್ಳಲ್ಲ, ಆಬ್ಜೆಕ್ಟ್ ಆಗಲ್ಲ, ವಿಷಯವಾಗಲ್ಲ. ಹಾಗಾದ್ರಿಂದ ತಪ್ತೆ ಲೋಹಪಿಂಡೆ, ಕಾದಂತಹ ಕಬ್ಬಿಣದ ಮುದ್ದೆಯಲ್ಲಿ ಅಗ್ನಿ ಹೇಗೆ ಸೇರಿಕೊಂಡಿದೆಯೋ ಈ ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲ ಒಂದು ಸಾಮಾನ್ಯವಾದಂತಹ ಚೇತನ ರೂಪವಾದ ಅಂತಃಕರಣ ವೃತ್ತಿ. ಇದು ಅಂತಃಕರಣ ವೃತ್ತಿ ತಗೋಬೇಕು ನೀವು. ಅಂತಃಕರಣ ವೃತ್ತಿ ತಗೊಳ್ಳದೆ ಹೋದ್ರೆ ಚೇತನ ಅನ್ನುವಾಗ ಚೈತನ್ಯ ಅಂತ ತಗೊಂಡ್ಬಿಟ್ರೆ ಅದು ಕ್ಷೇತ್ರವಾಗಲ್ಲ. ಇಲ್ಲಿ ಚೇತನವನ್ನು ಕ್ಷೇತ್ರ ಅಂತ ಇದ್ದಾರೆ. ಚೇತನ ಧೃತಿ, ಚೇತನವೂ ಕ್ಷೇತ್ರವೇ, ದೃಶ್ಯವೇ ಅಂತ ಇದ್ದಾರೆ. ಚೇತನ ಅಂದ್ರೆ ಏನೋ ಮುಟ್ಟಿ ಕೂಡ ಗೊತ್ತಾಯ್ತಲ್ಲ. ಹಿಂದೆ ನೀವು ನೋಡೇ ಇರಲ್ಲ, ಹಿಂದೆ ಯಾರು ಬಿಟ್ಟಿದ್ರು, ಬೆರಳಿಂದ ಮುಟ್ಟಿದ್ರು, ಕೋಲಿಂದ ಮುಟ್ಟಿದ್ರು, ಮಂಡಿಯಿಂದ ಮುಟ್ಟಿದ್ರು ಗೊತ್ತಾಗತ್ತೆ. ನೋಡೋದು ಹೇಗೆ ತಿಳ್ಕೊತೀಯ? ಆ ಚೇತನ ಅಂದ್ರೆ ವ್ಯಾಪ್ತವಾಗಿದೆ, ಈ ದೇಹದಲ್ಲೆಲ್ಲ ತುಂಬಿಕೊಂಡಿದೆ. ದೇಹದಲ್ಲೆಲ್ಲ ಪಾದ ತಲದಿಂದ ನೆತ್ತಿಯವರೆಗೆಲ್ಲ ಪೂರ್ತಿ ತುಂಬಿಕೊಂಡಿರುವಂತಹ ಅಂತಃಕರಣದ ಅರಿವಿನ ವೃತ್ತಿ ಇದೆಯಲ್ಲ, ಅಂತಃಕರಣದ ಅರಿವಿನ ವೃತ್ತಿಯನ್ನು ಇಲ್ಲಿ ಚೇತನ ಚೇತನ ಕರೀತಾ ಇದ್ದಾರೆ. ಇದು ಕೂಡ ಕ್ಷೇತ್ರ, ಸಾಚ ಕ್ಷೇತ್ರಂ, ಸಾಚ ಕ್ಷೇತ್ರಂ, ಅದು ಕೂಡ ಕ್ಷೇತ್ರ. ಸಾನ್ ಸಾಕ ಚೇತನ, ಆ ಚೇತನ ಕೂಡ ಕ್ಷೇತ್ರವೇ. ಯಾಕೆ? ಜ್ಞೇಯತ್ವ, ನಾನು ಅಲರ್ಟ್ ಆಗಿದ್ದೀನಿ, ನಿಂಗೆಲ್ಲ ಗೊತ್ತಾಗ್ತಾ ಇದೆ ಅನ್ನೋದು, ಎಲ್ಲ ಗೊತ್ತಾಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಎಲ್ಲ ಗೊತ್ತಾಗ್ತಾ ಇದೆ ಅನ್ನೋದು ಗೊತ್ತಾಗೋದ್ರಿಂದ ಎಲ್ಲವೂ ಗೊತ್ತಾಗ್ತಾ ಇದೆ ಅನ್ನೋ ಆ ವೃತ್ತಿ ಇದೇನಿದೆ ಅದು ಆತ್ಮಚೈತನ್ಯಕ್ಕೆ ವಿಷಯವಾಗಿದೆ. ಅಂದ್ರೆ ಅದು ಅನಾತ್ಮ ದೃಶ್ಯ. ಅದು ಧೃತಿ ಯಯಾ ಅವಸಾದಂ ಪ್ರಾಪ್ತಾನಿ, ದೇಹೇಂದ್ರಿಯಾಣಿ ಧ್ರಿಯಂತೆ, ಧೃತಿ ಏನು? ಯಾವುದರಿಂದ, ಯಾವ ಒಂದು ಘಟನೆಯಿಂದ ಕೋಟಿಗಟ್ಟಲೆ ಲಾಸ್ ಆಯ್ತು, ಅಥವಾ ಬ್ಲಡ್ ಟೆಸ್ಟ್ ಕೊಟ್ಟಿದ್ವಿ, ರಿಪೋರ್ಟ್ ಬಂದಾಗ ನಿಮ್ಗೆ ಕ್ಯಾನ್ಸರ್ ಬಂದಿದೆ, ಆ ಕ್ಯಾನ್ಸರ್ 4th ಸ್ಟೇಜ್ ಅಂತ ಅಂದ್ಕೊಳ್ಳೇನೆ ಒಂಥರ ಶಾಕ್ ಆಗ್ಬಿಡುತ್ತೆ, ಕೊಲಾಪ್ಸ್ ಆಗ್ಬಿಡ್ತಾರೆ. ಹಾಗೆ ಇದ್ದಕ್ಕಿದ್ದಾಗೆ ನಾವು ಏನು ಆರಾಮ ನಮ್ಮ ಪಾಡು ಏನೋ ಮಾಡ್ತಿರ್ತೀವಿ, ಒಂದು ಸುದ್ದಿ ಬಂದ್ಬಿಡುತ್ತೆ, ನಿಮ್ ಮಗ ಹೋಗ್ಬಿಟ್ಟ ಕಣ್ರಿ ಆಕ್ಸಿಡೆಂಟ್ ಅಲ್ಲಿ ಅಂದ್ಬಿಟ್ರೆ ತಕ್ಷಣ ಕುಸಿದು ಬಿದ್ಬಿಡ್ತಾರೆ. ಹೀಗೆ ಒಂದು ಸಡನ್ ಆಗಿ ಬರುವಂತಹ ಒಂದು ಅಹಿತಕರವಾದ ಘಟನೆಯಿಂದ ಅಂತಃಕರಣ ಒಂದು ಕೊಲಾಪ್ಸ್ ಆಗತ್ತಲ್ಲ, ಆ ಕೊಲಾಪ್ಸ್ ಆದಾಗ ಯಾವ ಕೊಲಾಪ್ಸ್ ಆದ ಅಂತಃಕರಣ ವೃತ್ತಿ ಇದೆಯೋ ಅದನ್ನ ಯಾವುದನ್ನು ಎತ್ತಿಡಿತೀವೋ, ಏನಾಗಿದೆ ನಿನಗೆ, ದಾಡಿ ಎತ್ ಕೂತ್ಕೋ ನಿಂತ್ಕೋ, ಏನಾಗಿಲ್ಲ ಅಂತ ಹೇಳ್ಬಿಟ್ಟು ವಿವೇಕದಿಂದ
ಬುದ್ಧಿಯನ್ನ ಹಿಡಿದಿಟ್ಟುಕೊಳ್ಳುವ ವೃತ್ತಿಗೆ ಧೃತಿ ಅಂತ ಹೆಸರು. ಆ ಧೃತಿಯು ಕೂಡ ಅನಾತ್ಮವೇ, ಅದು ಕ್ಷೇತ್ರವೇ. ಅವಸಾದಂ ಪ್ರಾಪ್ತ, ಯಾವುದರಿಂದ ಕುಸಿದಂತಹ ದೇಹೇಂದ್ರಿಯಾದಿಗಳನ್ನ ಯಯಾಧ್ರಿಯಂತೆ, ಯಾವ ಬುದ್ಧಿವೃತ್ತಿಯಿಂದ ಧಾರಣೆ ಮಾಡಲ್ಪಡುತ್ತದೆಯೋ ಅದು ಧೃತಿ. ಸಾಚ ಜ್ಞೇಯತ್ವಾ ಕ್ಷೇತ್ರಂ, ಸಾಚ ಜ್ಞೇಯತ್ವಾತ್ ಕ್ಷೇತ್ರಂ, ಅದು ಜ್ಞೇಯವಾಗಿದೆ, ಗೊತ್ತಾಗ್ತಾ ಇದೆ, ತಿಳಿದು ಬರ್ತಾ ಇದೆ, ಅದನ್ನ ಅದು ಕೂಡ ಕ್ಷೇತ್ರವೇ. ಸರ್ವಾಂತಃಕರಣ ಧರ್ಮೋಪಲಕ್ಷಣಾರ್ಥಂ ಇಚ್ಛಾದಿಗ್ರಹಣಂ, ಸರ್ವಾಂತಃಕರಣ ಧರ್ಮೋಪಲಕ್ಷಣಾರ್ಥಂ ಇಚ್ಛಾದಿಗ್ರಹಣಂ. ಅಲ್ಲ, ಇಚ್ಛಾ ದ್ವೇಷ ಸುಖ ದುಃಖ ಯಾಕೆ ಇಷ್ಟಗೊಂಡ್ರಿ ಅಂತ ಕೇಳಿದ್ರೆ ಇನ್ನೂ ಅನೇಕ ವೃತ್ತಿ ಇದೆ. ಭಯ ಇದೆ, ಉದ್ವೇಗ ಇದೆ, ತಳಮಳ ಇದೆ, ಕಸಿ ಬಿಸಿ ಇದೆ, ಇನ್ನು ಅನೇಕ ಅಂತಃಕರಣದ ವೃತ್ತಿ ಇದೆ, ನಾಚಿಕೆ ಇದೆ. ಎಲ್ಲ ವೃತ್ತಿಯನ್ನು ನೀವು ಇದ್ರಲ್ಲಿ ಸೇರಿಸ್ಕೊಂಡ್ಬಿಡಿ ಅಂತ ಇದ್ದಾರೆ. ಯಾವ್ದ್ರಲ್ಲೇ ಇಚ್ಛಾದೇಶ ಸುಖ ಅಂತ ಹೇಳಿದ್ರಿಂದ ಅಂತಃಕರಣದಲ್ಲಿ ಎಷ್ಟೆಷ್ಟೆಲ್ಲ ನಿಮಗೆ ಭಾವನೆಗಳು, ಕಲ್ಪನೆಗಳು, ಪ್ರತ್ಯಯಗಳು ಏರುತ್ತವೆಯೋ ಅದೆಲ್ಲವೂ ಅನಾತ್ಮ, ಅದೆಲ್ಲವೂ ದೃಶ್ಯ, ಅದೆಲ್ಲವೂ ಕ್ಷೇತ್ರ, ಅದೆಲ್ಲವೂ ಹೊರಗಿನದು, ನಮ್ಗೆ ಆತ್ಮಗಿಂತ ಹೊರಚಾದದ್ದು ಹೇಳಿ. ಎಲ್ಲ ಅಂತಃಕರಣ ಧರ್ಮವನ್ನು ನಮ್ಮಕ್ಕೂ ಉಪಲಕ್ಷಣವಾಗಿ, ಉಪಲಕ್ಷಣ ಅಂದ್ರೆ ಗುರುತು, ಫಾರ್ ಎಕ್ಸಾಂಪಲ್ ಆಗಿ ಇಚ್ಛಾದಿಂದ ತೆಗೆದುಕೊಂಡಿದೆ. ಯದುಕ್ತಂ ತದುಪಸಂಹರತಿ, ಯಾವುದನ್ನ ಹೇಳಿದ್ನೋ ಕ್ಷೇತ್ರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ನೀವು ಉಪಸಂಹಾರ ಮಾಡ್ತಿದ್ದಾನೆ. ಏತತ್ ಕ್ಷೇತ್ರಂ ಸಮಾಸೇನ, ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ, ಸವಿಕಾರಂ ಸಹ ವಿಕಾರೇಣ, ಸಹ ವಿಕಾರೇಣ ಮಹದಾದಿನ ಉದಾಹೃತಂ ಉಕ್ತಂ, ಮಹದಾದಿನ ಉದಾಹೃತಂ ಉಕ್ತಂ. ಇಷ್ಟು ಕ್ಷೇತ್ರ ಸಮಾಸವಾಗಿ, ಸಮಾಸ ಅಂದ್ರೆ ಸಂಗ್ರಹ, ಬ್ರೀಫ್ ಆಗಿ ಹೇಳೋದಾದ್ರೆ ಇದಿಷ್ಟು ಕ್ಷೇತ್ರಗಳಪ್ಪ. ಇನ್ನು ಇದಿಷ್ಟಲ್ಲಿ ಅಡಕವಾಗದೇ ಇರೋದೇ ಇಲ್ಲ. ಸಮಸ್ತ ದ್ವೈತ ರಾಶಿ ಎಲ್ಲವೂ ಇದುವರೆಗೆ 2 ಶ್ಲೋಕದಲ್ಲಿ ಅಡಕವಾಗುತ್ತೆ. 5, 6ನೇ ಶ್ಲೋಕದಲ್ಲಿ ಸಮಸ್ತ ದ್ವೈತ ರಾಶಿ ಎಲ್ಲ ಅಡಕವಾಗುವುದರಿಂದ ಇದು ವಿಕಾರದೊಡನೆ, ವಿಕಾರ ಯಾವುದೋ ಮಹದಾದಿಗಳು, ಮಹತ್ವ ಅಹಂಕಾರ ಪಂಚಭೂತ, ವಿಕಾರದೊಡನೆ ಕಾರಣ ಯಾವುದೋ ಅವ್ಯಾಕೃತ, ಅದಷ್ಟನ್ನು ನಾವು ಕ್ಷೇತ್ರ ಅಂತ ಹೇಳಿ ಉದಾಹರಣೆ ಮಾಡಿದ್ದೀವಿ. ಅಂದ್ರೆ ಅವ್ಯಾಕೃತದಿಂದ ಮೊದಲುಗೊಂಡು ಸಮಸ್ತ ದ್ವೈತ ಪ್ರಪಂಚವೆಲ್ಲವೂ ಕ್ಷೇತ್ರವೇ. ಅಂದ್ರೆ ಏನಾಯ್ತು ಇವಾಗ, ಸಮಸ್ತ ದ್ವೈತ ಪ್ರಪಂಚವೆಲ್ಲ ಕ್ಷೇತ್ರ ಅಂತಂದ್ಮೇಲೆ ಕ್ಷೇತ್ರದಲ್ಲಿ ನಾನು ಅನ್ನೋ ಬುದ್ಧಿ ಮಾಡ್ಕೋಬಾರ್ದು. ದೇಹದಲ್ಲಿ ನಾನು ಅನ್ನೋ ಬುದ್ಧಿ ಮಾಡ್ಕೊಂಡ್ರೆ ಏನ್ ಅರ್ಥ ಅದಕ್ಕೆ? ಅವಿದ್ಯೆ ಅಂತ ಹೆಸರು. ಯಾಕೆ ಕ್ಷೇತ್ರ ಅಂತ ಹೇಳಿದೀವಿ? ಕ್ಷೇತ್ರ ಅಂದ್ರೆ ನಾನು ಅಲ್ಲದ್ದು ಅಂತ. ನಾನು ಅಲ್ಲದ್ದನ್ನು ನಾನು ಮಾಡ್ಕೋತೀನಿ ಅಂದ್ರೆ ಅದು ಅವಿವೇಕ, ಅವಿದ್ಯೆ, ಅಜ್ಞಾನ, ಭ್ರಾಂತಿ, ಮಿಥ್ಯಾಜ್ಞಾನ, ಏನೇ ಪದ ಹೇಳಿ ಎಲ್ಲ ಒಂದೇ. ತಾನಲ್ಲದನ್ನ ದೇಹಾದಿಷು ಅನಾತ್ಮಸು ಆತ್ಮಬುದ್ಧಿರವಿದ್ಯಾ ಅಂತ ಶಂಕರಾಚಾರ್ಯ ಬರೀತಾರೆ. ಮುಕ್ತೋಪಸತ್ವ್ಯ ಪ್ರದೇಶ ಅಂತ ಸೂತ್ರದಲ್ಲಿ ಬರೀತಾರೆ. ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಅನಾತ್ಮವಾಗಿರುವುಗಳಲ್ಲಿ ನಾನು ತಂದುಕೊಳ್ಳದೆ ಅವಿದ್ಯೆ, ಅದೇ ಅಜ್ಞಾನ. ಅದರಿಂದಲೇ ನಮಗೆ ದುಃಖ, ಅನರ್ಥ, ಭಯ, ಕಷ್ಟ, ಈ ಸಂಸಾರ ಎಲ್ಲವೂ ಇದರಿಂದಲೇ. ಯಾವುದರಿಂದ? ಈ ಕ್ಷೇತ್ರದಲ್ಲಿ ನಾನು ಮಾಡ್ಕೊಳ್ಳೋದ್ರಿಂದ. ಇವಾಗ ನಮಗೆ ಪುರುಷಾರ್ಥ ಬೇಕು, ನಾವು ಕೃತಾರ್ಥರಾಗಬೇಕು ಅಂದ್ರೆ ಕ್ಷೇತ್ರದಲ್ಲಿ ನಾನು ಅನ್ನೋ ಬುದ್ಧಿನ ಇಟ್ಕೋಬಾರ್ದು ಅನ್ನೋದೇ ಈ ಉಪದೇಶದ ಸಾರ. ಬಟ್ ಈ 2 ಶ್ಲೋಕದಿಂದ ಹೇಳಿದಂತಹ ಉಪದೇಶದ ಸಾರ ಏನು ಅಂದ್ರೆ ಈ ಕ್ಷೇತ್ರದಲ್ಲಿ ನಾನು ಅನ್ನೋ ಬುದ್ಧಿಯನ್ನು ಇಟ್ಕೋಬಾರ್ದು. ಇದು ಹೊರಚಾಗುತ್ತೆ. ನಾನು ಇದಕ್ಕಿಂತ ಬೇರೆಯಾಗಿದ್ದೀನಿ, ಅತೀತನಾಗಿದ್ದೀನಿ. ಯಸ್ಯ ಕ್ಷೇತ್ರ ಭೇದ ಜಾತಸ್ಯ, ಯಸ್ಯ ಕ್ಷೇತ್ರ ಭೇದ ಜಾತಸ್ಯ ಸಂಹತಿ ಸಂಹತಿ, ಇದಂ ಶರೀರಂ ಕ್ಷೇತ್ರಂ ಇತಿ ಉಕ್ತಂ, ಇದಂ ಶರೀರಂ ಕ್ಷೇತ್ರಂ ಇತಿ ಉಕ್ತಂ, ತತ್ಕ್ಷೇತ್ರಂ ವ್ಯಾಖ್ಯಾತಂ, ತತ್ಕ್ಷೇತ್ರಂ ವ್ಯಾಖ್ಯಾತಂ, ಮಹಾಭೂತಾದಿ ಮಹಾಭೂತಾದಿ ಭೇದ ಧೃತ್ಯಂ, ಭೇದ ಭಿನ್ನಂ ಧೃತ್ಯಂತಂ, ಭೇದ ಭಿನ್ನಂ ಧೃತ್ಯಂತಂ. ಈ ಕ್ಷೇತ್ರ ಭೇದ ಜಾತ, ಕ್ಷೇತ್ರದ ಬಿಡಿಬಿಡಿಯ ಸಮೂಹ, ಕ್ಷೇತ್ರದ ಒಂದು ವಿಸ್ತಾರ ಇದೆಯಲ್ಲ, ಆ ವಿಸ್ತಾರವೆಲ್ಲದ ಒಟ್ಟು ಏನು ಅಂದ್ರೆ ಅವೆಲ್ಲವೂ ಇದು. ಅದನ್ನು ಇದಂ ಶರೀರಂ ಕೌಂತೆಯ ಅಂತ ಶುರು ಮಾಡಿದ ಪರಮಾತ್ಮ. ಈ ಶರೀರವೇ ಕಣಪ್ಪ ಕ್ಷೇತ್ರ ಅಂತ. ಯಾಕಂದ್ರೆ ಇಲ್ಲೇ ಬ್ರಹ್ಮಾಂಡವೆಲ್ಲ ಪಿಂಡಾಂಡದಲ್ಲೇ ಇದೆ, ಪಂಚಮಹಾಭೂತಗಳು ದೇಹದಲ್ಲೇ ಇದೆ. ಅವ್ಯಾಕೃತ, ಹಿರಣ್ಯಗರ್ಭ, ವಿರಾಟ್ ಪುರುಷ ಅದು ದೇಹದಲ್ಲೇ ಇದೆ. ನಮ್ಮ ಸುಷುಪ್ತಿಯೇ ಅವ್ಯಾಕೃತ, ನಮ್ಮ ಬುದ್ಧಿಯೇ ಹಿರಣ್ಯಗರ್ಭ, ನಮ್ಮ ಅಹಂಕಾರವೇ ವಿರಾಟ್ ಪುರುಷ, ನಮ್ಮ ಇಂದ್ರಿಯಗಳೇ ದೇವತೆಗಳು.
ಹಾಗಾದ್ರಿಂದ ಈ ಶರೀರವನ್ನೇ ಕ್ಷೇತ್ರ ಅಂದ್ಬಿಟ್ಟು ಇದ್ರದ್ದೇ ಇದು ವಿವರಣೆ 5-6ನೇ ಶ್ಲೋಕದಲ್ಲಿ ಹೇಳಿದ್ದು. ಅದನ್ನ ಆ ಕ್ಷೇತ್ರ ಭೇದವನ್ನು ಏನು ಹೇಳಿದ್ದ ತತ್ಕ್ಷೇತ್ರಂ ಆಖ್ಯಾತವನ್ನು ಈಗ ಮಹಾಭೂತಾದಿ ಭೇದ ಭಿನ್ನಂ, ಮಹಾಭೂತವೇ ಮುಂತಾದ ಭೇದಗಳಿಂದ ಬಿಡಿಬಿಡಿಯಾಗಿರ್ತಕ್ಕಂತಹ ಕ್ಷೇತ್ರವನ್ನ ಧೃತಿಯವರೆಗೆ ಅಂಧಾತಶ್ಚೇತನ ಧೃತಿಯವರೆಗೆ ಈ ಕ್ಷೇತ್ರ ಭೇದವನ್ನೆಲ್ಲ ವಿವರಣೆ ಕೊಟ್ಟದ್ದಾಯಿತು, ವಿಸ್ತಾರ ಮಾಡಿದ್ದಾಯಿತು, ತಿಳಿಸ್ಕೊಟ್ಟದ್ದಾಯಿತು. ಇವಾಗ ಇನ್ನು ಕ್ಷೇತ್ರಜ್ಞ ಹೇಳಬೇಕು, ಅವನನ್ನು ಉಳಿಸ್ಕೊಟ್ಟಿದ್ದಾನೆ. ಎರಡೇ ಇರೋದು, ಕ್ಷೇತ್ರಜ್ಞ ಅಂತ. ಕ್ಷೇತ್ರವನ್ನು ಡಿಟೈಲ್ ಆಗಿ ಹೇಳ್ಬಿಟ್ಟ, ವಿಸ್ತಾರ ಹೇಳ್ಬಿಟ್ಟ. ಕ್ಷೇತ್ರಜ್ಞನನ್ನು ಹೇಳಬೇಕು, ಆದ್ರೆ ಕ್ಷೇತ್ರಜ್ಞನನ್ನು ಈ ರೀತಿ ಹೇಳಿದ್ರೆ ಗೊತ್ತಾಗೋದಿಲ್ಲ. ಕ್ಷೇತ್ರಜ್ಞನನ್ನ ಹೇಳಿದಾಗ ನಮ್ಗೆ ಗೊತ್ತಾಡ್ಕೋಬೇಕಾದ್ರೆ ನಮಗೊಂದು ಯೋಗ್ಯತೆ ಬೇಕು. ಒಂದು ಯೋಗ್ಯತೆ, ಕ್ವಾಲಿಫಿಕೇಶನ್ ಇಲ್ಲದೆ ಕ್ಷೇತ್ರಜ್ಞನ ತಿಳುವಳಿಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಕ್ಷೇತ್ರಜ್ಞನನ್ನು ಹೇಳೋಕ್ ಮುಂಚೆ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳಿ ಅಮಾನಿತ್ಯ ಮದಂಬಿತ ಶುರು ಮಾಡ್ಕೊಳ್ತಾ ಇದ್ದಾನೆ. ಅಮಾನಿತ್ಯ ಮದಂಬಿತ ಹೇಳ್ಬಿಟ್ಟು ಕೊನೆಗೆ ಇವಾಗ ಕ್ಷೇತ್ರಜ್ಞನ ಹೇಳ್ತೀನಿ ಇಂದ ನೋಡಿ, ಕ್ಷೇತ್ರವನ್ನು ಹೇಳ್ದ. ಇನ್ನು ಯಾವ್ದನ್ನು ಹೇಳ್ಬೇಕಾಗಿತ್ತು? ಕ್ಷೇತ್ರಜ್ಞನನ್ನು ಹೇಳ್ಬೇಕಾಗಿತ್ತು. ಆದ್ರೆ ಕ್ಷೇತ್ರಜ್ಞ ಹೀಗೆ ತಿಳಿದು ಬರೋನಲ್ಲ. ಹ್ಯಾಕೆ ತಿಳಿದು ಬರೋನಲ್ಲ? ಕ್ಷೇತ್ರದಂತೆಯೇ ವಿಷಯವಾಗಿ ಗೊತ್ತಾಗೋನಲ್ಲ. ಅವನು ಸುಲಭವಾಗಿ ಆ ರೀತಿ ಅರ್ಥ ಮಾಡ್ಕೋಕ್ಕಾಗಲ್ಲ. ಅದು ಅತ್ಯಂತ ಸೂಕ್ಷ್ಮ. ಗೂಢೋತ್ಮ ನ ಪ್ರಕಾಶತೆ ಅಗ್ರಿಯ ಬುದ್ಧಿಯ, ಸೂಕ್ಷ್ಮ ಬುದ್ಧಿ ಗೊತ್ತಾಗುವನು ಕ್ಷೇತ್ರಜ್ಞ. ಸೂಕ್ಷ್ಮ ಬುದ್ಧಿಗೆ ಸೂಕ್ಷ್ಮ ಬುದ್ಧಿ ಮಾಡ್ಕೊಳ್ಳೋದು ಹೇಗೆ? ಈ ಅಮಾನಿತ್ವಾದಿ ಗುಣಗಣಗಳನ್ನೆಲ್ಲ ನೀವು ಅಳವಡಿಸ್ಕೊಂಡರೆ ನಿಮಗೆ ಕ್ಷೇತ್ರಜ್ಞನ ಪರಿಚಯವಾಗತ್ತೆ ಅಂತ ಹೇಳಿ ಪರಮಾತ್ಮ ಅಮಾನಿತ್ವಾದಿಗಳನ್ನು ಪಟ್ಟಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಭಾಷ್ಯಗಾರರು. ಕ್ಷೇತ್ರಜ್ಞ ವಕ್ಷ್ಯಮಾಣ ವಿಶೇಷಣ. ಕ್ಷೇತ್ರಜ್ಞ ಯಾರು ಅಂದ್ರೆ ಮುಂದೆ ಹೇಳಬೇಕೆಂಬ ವಿಶೇಷಣವನ್ನು ಉಳ್ಳವನು. ಯಾವ ವಿಶೇಷಣ? ಅಸತ್ತನ್ನ ಅಸದುಚ್ಯತೆ, ಅದೇ ವಿಶೇಷಣ. ಕ್ಷೇತ್ರಜ್ಞ ಸತ್ತು ಅಲ್ಲ, ಅಸತ್ತು ಅಲ್ಲ ಅಂದ್ರೆ ಏನ್ ಗೊತ್ತಾಗುತ್ತೆ? ಸತ್ತು ಅಲ್ಲ, ಅಸತ್ತು ಅಲ್ಲ ಶಬ್ದ ಗೊತ್ತಾಗುತ್ತೆ ಅಷ್ಟೇ. ಕ್ಷೇತ್ರಜ್ಞ ಗೊತ್ತಾಗ್ಲಿಲ್ಲ. ಯಾರಿಗೆ ಅವನು ಸತ್ತು ಅಲ್ಲ, ಅಸತ್ತು ಅಲ್ಲ ಅಂದ್ಕೊಳ್ಳೋ ಕ್ಷೇತ್ರಜ್ಞ ಪರಿಚಯವಾಗುತ್ತೋ ಅವನು ಉತ್ತಮಾಧಿಕಾರಿ. ಯಾರಿಗೆ ಅವನು ಸತ್ತು ಅಲ್ಲ, ಅಸತ್ತು ಅಲ್ಲ ಅನ್ನೋ ಬರೀ ಶಬ್ದವಾಗಿ ತೋರುತ್ತೋ ಅವರ ಅಧಮಾಧಿಕಾರಿಗಳು. ಅವ್ರಿಗೆ ಏನ್ ಮಾಡುದು? ಅವ್ರಿಗೆ ಯಾಕೆ ಗೊತ್ತಾಗಿಲ್ಲ ಅಂದ್ರೆ ಅಮಾನಿತ್ವಾದಿ ಸಾಧನ ಗಣ ಅವರಲ್ಲಿಲ್ಲ. ಯಸ್ಯ ಸಪ್ರಭಾವಸ್ಯ ಕ್ಷೇತ್ರಜ್ಞಸ್ಯ ಪರಿಜ್ಞಾನಾತ್ ಅಮೃತತ್ವಂ ಭವತಿ ತಂ ಜ್ಞೇಯಂ ಯತ್ ಪ್ರವಕ್ಷ್ಯಾಮಿ ಇತ್ಯಾದಿನ ಸವಿಶೇಷಣಂ ಸ್ವಯಮೇವ ವಕ್ಷ್ಯತಿ ಭಗವಾನ್. ಪ್ರಭಾವದಿಂದ ಒಳಗೂಡಿದ ಕ್ಷೇತ್ರಜ್ಞ. ಕ್ಷೇತ್ರಜ್ಞನ ಪ್ರಭಾವ ಏನೋ? ಯಯೇದಂ ಧಾರ್ಯತೆ ಜಗತ್, ಇಡೀ ಜಗತ್ತನ್ನೇ ಹೊತ್ಕೊಂಡವನು. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇಡೀ ಜಗತ್ತೆಲ್ಲ ಹೊತ್ತುಕೊಂಡಂತಹ ಪ್ರಭಾವವೇ ಕ್ಷೇತ್ರಜ್ಞನ ಪ್ರಭಾವ. ಪ್ರಭಾವದಿಂದ ಒಡಗೂಡಿರುವ ಕ್ಷೇತ್ರಜ್ಞನ ಪರಿಜ್ಞಾನ. ಪರಿನೇನೋ? ಸಮಂತ, ಎಂಟೈರ್, ಸಂಪೂರ್ಣವಾಗಿ ತಿಳ್ಕೊಳ್ಳೋದು. ಅಂದ್ರೇನೋ? ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನವಿಲ್ಲದೆ ಅರಿಬೇಕು. ಮೂರು ಹೋಗ್ಬೇಕು. ಕ್ಷೇತ್ರಜ್ಞನ ಬಗ್ಗೆ ಅಜ್ಞಾನವೂ ಇರಬಾರ್ದು, ಸಂಶಯ ಇರಬಾರ್ದು, ಮಿಥ್ಯಾಜ್ಞಾನವೂ ಇರಬಾರ್ದು. ಇದರ ಪರಿಜ್ಞಾನದಿಂದ ಅಮೃತತ್ವವನ್ನು ಪಡ್ಕೊಳ್ತಾರೆ, ಅಮೃತತ್ವ ಅಂತಾರೆ ಅಂತ. ಅದನ್ನ ಜ್ಞೇಯಂ, ತಿಳಿಯಬೇಕಾದಂತಹ. ಜ್ಞೇಯ ಏನೇನೋ ತಿಳಿಯೋಕೆ ಆಗತ್ತೆ ಅಂತ ಅರ್ಥ ಅಲ್ಲ, ತಿಳಿಯಲೇಬೇಕಾದವನು ಅರ್ಥ. ಏನ್ ವ್ಯತ್ಯಾಸ? ತಿಳಿಯೋಕೆ ಆಗೋದು, ತಿಳಿಯಲೇಬೇಕಾದವನು ಅನ್ನೋಕೆ ವ್ಯತ್ಯಾಸ. ಇದು ತಿಳಿಯೋಕೆ ಆಗತ್ತೆ, ಅದೇ ತಿಳಿಯಲೇಬೇಕಾದದ್ದಲ್ಲ. ಅದು ತಿಳಿಯೋಕೆ ಆಗೋಲ್ಲ, ಅದು ತಿಳಿಯಲೇಬೇಕು. ತಮಾಷೆ ನೋಡು. ಯಾವಾತನು ತಿಳಿವಿನ ಸ್ವರೂಪವೋ, ತಿಳಿವೇ ಯಾವಾತನಿಗೆ ಸ್ವರೂಪವೋ ಅವನನ್ನು ತಿಳಿಬೇಕು ಅಂತ ಇದ್ದಾರೆ. ತಿಳಿಯೋಕ್ಕಾಗತ್ತೋ? ಬೆಂಕಿನ ಸುಡೋಕ್ಕಾಗತ್ತಪ್ಪ? ಬೆಂಕಿನ ಹೇಗೆ ಸುಡೋಕ್ಕಾಗಲ್ವೋ ತಿಳಿವಂತ ತಿಳಿಯೋಕ್ಕಾಗಲ್ಲ. ಆದರೂ ತಿಳಿಬೇಕು ಅಂತಿದ್ದಾರೆ. ಅಂದ್ರೆ ಅರ್ಥ ಏನೋ? ತಿಳಿವಿನ ಸ್ವರೂಪವಾಗಿರುವ ಆತ್ಮನಲ್ಲಿ
ಆರೋಪಿತವಾಗಿರೋ ಅನಾತ್ಮಾಂಶ ಬಿಟ್ಕೊಳ್ಳೋದೇ ತಿಳಿಯೋದು. ನೀನು ಅಲ್ಲ ತಿಳಿಯೋದು ಅಂದ್ರೆ. ಯಾಕಂದ್ರೆ ತಿಳಿದ ಸ್ವರೂಪ ಅದು, ತಿಳಿದು ಬಂದ ಸ್ವರೂಪ, ತಿಳಿದು ಆಗಿರೋ ಸ್ವರೂಪ, ತಿಳಿದು ಆಗಿರೋ ಸ್ವರೂಪ ಆಗಿರೋದು. ಅದರಲ್ಲಿ ಆರೋಪಿತ ಅಂಶ ಇದೆ, ಅನಾತ್ಮಾಂಶ ಆರೋಪಿತವಾಗಿದೆ. ನಾಮರೂಪಗಳು, ಕಾಲದೇಶಗಳು, ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲ ಹುಟ್ಟಾಕೊಳ್ಳೋದು. ಅದ್ಯಾವುದು ಇದರ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತೇಳಿ ಕೇವಲ ರೂಪದಿಂದ ಉಳಿಯುವ ಮೂಲಕ ಗೊತ್ತು ಮಾಡಿಕೊಳ್ಳುವಂಥದ್ದು ಯಾವುದಿದೆ ಅದು ಜ್ಞೇಯ. ಇಲ್ಲಿ ಅವಶ್ಯಂ ಜ್ಞಾತವ್ಯಂ ಜ್ಞೇಯಮೇ ಹೊರತು ಜ್ಞಾತಂ ಶಕ್ಯಂ ಜ್ಞೇಯಂ ಅಲ್ಲ. ಜ್ಞೇಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಯಾವುದನ್ನು ತಿಳಿಬಹುದೋ ಅದು ಜ್ಞೇಯ, ಯಾವುದನ್ನು ತಿಳಿಬೇಕೋ ಅದು ಜ್ಞೇಯ. ಇಲ್ಲಿ ಯಾವ ಅರ್ಥದಲ್ಲಿ ಯಾವುದನ್ನೇ ತಿಳಿಬೇಕೋ ಅದು ಜ್ಞೇಯವೇ ಹೊರತು ಯಾವ್ದು ತಿಳಿಯಕ್ ಆಗತ್ತೋ ಅದು ಜ್ಞೇಯ ಅಲ್ಲ. ವ್ಯಾಕರಣದಲ್ಲಿ ಜ್ಞೇಯ ಪದವನ್ನ ಜ್ಞಾತಂ ಶಕ್ಯಂ ಜ್ಞೇಯಂ ಅಂತಾರೆ. ಯಾವ್ಯಾವ್ದು ತಿಳಿಯೋಕ್ ಬರುತ್ತೋ ಅದೆಲ್ಲ ಜ್ಞೇಯ. ಅದೇ ತಿಳಿಯೋಕ್ ಬರೋದಲ್ಲ ಇದು. ಯಾವುದು ಕ್ಷೇತ್ರಜ್ಞ ಅದು ಜ್ಞೇಯ ಅಂತ ಇದ್ದಾನೆ. ಅದೇನೋ ಅವಶ್ಯವಾಗಿ ನಮ್ಮ ಜೀವನದಲ್ಲಿ ಕಂಡುಕೊಳ್ಬೇಕಾದವನು ಅಷ್ಟೇ ಅರ್ಥ. ಅದೊಂದು ಅಧ್ಯಾರೋಪ. ಅಂದ್ರೆ ಇದ್ಯಾವುದೂ ಕಂಡುಕೊಳ್ಬೇಕಾದದ್ದಲ್ಲ. ಯಾವುದು ಪ್ರಪಂಚದ ಯಾವ ಪದಾರ್ಥವೂ ಕಂಡುಕೊಳ್ಬೇಕಾದದ್ದಲ್ಲ ಅಂತ ಅಪವಾದ ಮಾಡೋಕ್ಕೋಸ್ಕರವಾಗಿ ಅವನನ್ನ ಜ್ಞೇಯ ಅಂತ ಅಧ್ಯಾರೋಪ ಮಾಡ್ತಿದ್ದಾರೆ ಹೊರತು ಅವನ ಜ್ಞೇಯನೇ, ಅವನು ಗೊತ್ತಾಗುವವನೇ, ತಿಳಿಯೋಕೆ ಆಗುವವನೇನು ಅರ್ಥ ಅಲ್ಲ. ಅಧ್ಯಾರೋಪ ಅಪವಾದ. ಆ ತಿಳಿಯಬೇಕಾದಂತಹ ತತ್ವ ಯಾವುದುಂಟು ಅದನ್ನು ಹೇಳ್ತೀನಿ ಅಂತ ಈ ರೀತಿಯಾಗಿ ಸವಿಶೇಷಣ ವಿಶೇಷಣ ಸಮೇತವಾಗಿ ಸ್ವಯಮೇವ ವಕ್ಷಿತ ಭಗವಂತ ತಾನೇ ಹೇಳ್ತಾನೆ. ನೋಡು ಅದು ಅದು ಇದೆ ಅಂತ ಅನ್ನಿಸ್ಕೊಳ್ಳಲ್ಲ, ಇಲ್ಲ ಅಂತ ಅನ್ನಿಸ್ಕೊಳ್ಳಲ್ಲ. ಇದೇ ಇಲ್ಲ ಎರಡಕ್ಕೂ ಸಾಕ್ಷಿಯಾಗಿದೆ. ನೋಡು, ಈ ಪುಸ್ತಕನೂ ನೋಡ್ತೀಯ, ನೀನು ವ್ಯಾಸಪೀಠ ನೋಡ್ತೀಯ. ನೀನು ಪುಸ್ತಕನೂ ವ್ಯಾಸಪೀಠನ ನೀನು ಎರಡಕ್ಕೂ ಬೇರೆ ತಾನೆ. ಹಾಗೆ ಇದೆ ಅನ್ನೋದು ಗೊತ್ತಾಗುತ್ತೆ, ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾವುದಕ್ಕೆ ಇದೇ ಇಲ್ಲ ಅಂತ ಎರಡೂ ಗೊತ್ತಾಗುತ್ತೋ ಆ ಗೊತ್ತು ಮಾಡ್ಕೋತಾ ಇರೋದು ಇದೇನು ಜಾತಿ ಸೇರುತ್ತೋ ಇಲ್ಲ ಜಾತಿ ಸೇರುತ್ತಾ? ಅಂದ್ರೆ ಇದೆಲ್ಲ ಇದೇನೋ ಜಾತಿ, ಈ ಜಾತಿಗೆ ಸೇರ್ತಾನೋ? ಇಲ್ಲಿ ಹಸು ಇಲ್ಲ ಅಥವಾ ಇನ್ಯಾವುದೋ ಇದಿಲ್ಲ, ಪದಾರ್ಥ ಇಲ್ಲ ಅಂತ ಇಲ್ಲ ಅನ್ನೋ ಜಾತಿಗೆ ಸೇರ್ತಾನೋ ಆತ್ಮ? ಇಲ್ಲ ಅನ್ನೋದು ಆಬ್ಜೆಕ್ಟು, ಇದೇ ಅನ್ನೋದು ಆಬ್ಜೆಕ್ಟು. ಯಾವ ಚೈತನ್ಯಕ್ಕೆ ಇದೇ ಇಲ್ಲ ಅನ್ನೋದು ಎರಡೂ ಆಬ್ಜೆಕ್ಟ್ ಆಗಿದೆಯೋ ಆ ಚೈತನ್ಯ ಇದೇ ಇಲ್ಲ ಅಂತ ಎರಡನ್ನೂ ಅನ್ನಿಸ್ಕೊಳ್ಳಲ್ಲ, ಎರಡಕ್ಕಿಂತ ಬೇರೆಯಾಗಿದೆ. ಹಾಗೆ ತಿಳ್ಕೊಬೇಕು ಅದನ್ನ. ಬೇರೆ ಪ್ರಕಾರ ತಿಳ್ಕೊಳ್ಳೋದು ಇನ್ನೊಂದು ಪ್ರಕಾರ ಇಲ್ಲ. ಅದು ಸತ್ತಲ್ಲ ಅಸತ್ತಲ್ಲ ಅನ್ನೋದು ಉಪದೇಶವೇ ಹೊರತು ಬರೀ ನಂಗೆ ಹೇಳಕ್ಕಾಗಲ್ಲ ಅಂತ ಕೈ ಅಲ್ಲಾಡ್ತಾ ಇರೋದಲ್ಲ ಅದು. ಅದು ಉಪದೇಶ ಪ್ರಕಾರ. ಅದು ಅನುಭವವನ್ನ ಇಂಡಿಕೇಟ್ ಮಾಡೋದಕ್ಕೆ ತೂಸೋದಕ್ಕೆ ಹೇಳ್ತಾ ಇರುವಂತ ವಾಕ್ಯ. ಅಧುನಾತು ತಜ್ಞಾನ ಸಾಧನ ಗಣಂ ಜ್ಞಾನ ಸಾಧನ ಗುಣಂ ಅಮಾನಿತ್ವಾದಿ ಲಕ್ಷಣಂ ಯಸ್ಮಿನ್ ಸತಿ ಜ್ಞಾನೇ ಜ್ಞಾಯ ಯೋಗ್ಯೋ ಅಧಿಕೃತೋ ಭವತಿ ಯತ್ಪರಃ ಸನ್ಯಾಸಿ ಜ್ಞಾನನಿಷ್ಠಃ ಉಚ್ಯತೆ. ತಂ ಅಮಾನಿತ್ವಾದಿ ಗಣಂ ಜ್ಞಾನ ಸಾಧನತ್ವಾತ್ ಜ್ಞಾನಶಬ್ದವಾಚ್ಯಂ ವಿದಧಾತಿ ಭಗವಾನ್. ಅಧುನಾಂ ಈಗ ಏನು ಈ 7ನೇ ಶ್ಲೋಕದಿಂದ ಏನ್ ಹೇಳ್ತಾನೆ ಪರಮಾತ್ಮ? ನ್ಯಾಯವಾಗಿ ಕ್ರಮಪ್ರಾಪ್ತವಾದದ್ದು ಕ್ಷೇತ್ರಜ್ಞ. ಕ್ಷೇತ್ರಜ್ಞನ ಹೇಳ್ಬೇಕಾಯ್ತು. ಕ್ಷೇತ್ರವನ್ನೆಲ್ಲ ಹೇಳ್ಕೊಳ್ಳೇನೆ ಕ್ಷೇತ್ರಜ್ಞನ ಹೇಳ್ಬೇಕಾಯ್ತು. ಅದೇ ಕ್ಷೇತ್ರಜ್ಞನ ಹೇಳೋಕ್ ಮುಂಚೆ ಕೆಲವು ಸಾಧನೆಗಳನ್ನು ಹೇಳ್ತಾ ಇದ್ದಾನೆ. ಯಾತಕ್ಕೆ ಸಾಧನೆ ಹೇಳ್ತಿದ್ದಾನೆ ಅಂದ್ರೆ ಈ ಸಾಧನೆಗಳನ್ನೆಲ್ಲ ಕೈಗೊಂಡವರಾಗಿದ್ರೇನೆಯೇ ಆ ಕ್ಷೇತ್ರಜ್ಞ ಗೊತ್ತಾಗ್ತಾನೆ. ಇದು ಹೋದ್ರೆ ಆ ಕ್ಷೇತ್ರಜ್ಞ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಆ ಕ್ಷೇತ್ರಜ್ಞನಿಗೂ ಈ ಕ್ಷೇತ್ರಕ್ಕೂ ಮಧ್ಯದಲ್ಲಿ ಸಾಧನೆಗಳನ್ನು ಪಟ್ಟಿ ಮಾಡಿದ. ಈ ಸಾಧನ ಕೈಗೊಳ್ಳಬೇಕು. ಅದು ಈಗ ತಜ್ಞಾನ ಸಾಧನಗಳು. ತಜ್ಞಾನನೇನೋ ಕ್ಷೇತ್ರಜ್ಞ ಜ್ಞಾನ. ಕ್ಷೇತ್ರಜ್ಞನನ್ನು ಕಂಡುಕೊಳ್ಳೋದಕ್ಕೆ ಇರುವಂತಹ ಜ್ಞಾನ ಸಾಧನ. ಜ್ಞಾನಕ್ಕೆ ಸಾಧನವಾಗಿರುವ ಗಣ ಅಂದ್ರೆ ಸಮೂಹ. ಇದನ್ನ ಜ್ಞಾನ ಅಂತ ಹೇಳ್ತಿದ್ದಾನೆ. ಏತ ಜ್ಞಾನ ಮಿತಿ ಪ್ರೋಕ್ತಮ. ಯಾಕೆ? ಜ್ಞಾನಕ್ಕೆ ಸಾಧನವಾದದ್ದಾದ್ರೂ ಇದನ್ನು ಜ್ಞಾನ ಅಂತ ಇದ್ದಾರೆ. ಅಡಿಗೆಗೆ ಸಾಧನವಾಗಿರುವ ತರಕಾರಿ ಬೇಳೆ ಎಲ್ಲವನ್ನೂ ಅಡಿಗೆ ಅಂತ ಅನ್ನೋ ಹಾಗೆ ಇದನ್ನೇ ಅಡಿಗೆ ಅಂತ. ಇದು ಅಡಿಗೆ ಆಗಿಲ್ಲ, ಏನಿದೆಲ್ಲ ಅಂದ್ರೆ ಇದೆಲ್ಲ ಅಡಿಗೆ. ಇದೇ ಅಡಿಗೆನಾ? ಮುಂದೆ ಅಡಿಗೆ ಆಗತ್ತೆ ಅಂತ. ಅಡಿಗೆಗೆ ಸಾಧನವಾಗಿರೋದನ್ನು ಅಡಿಗೆ ಅಂತ ಹೇಗೆ ಗೌಣವಾಗಿ ಹೇಳ್ತೀವೋ, ಆತ್ಮಜ್ಞಾನಕ್ಕೆ ಸಾಧನವಾಗಿರುವ ಅಮಾನಿತ್ವಾದಿ ಸಾಧನಗಳನ್ನು ಕೂಡ ಜ್ಞಾನ ಅಂತ ಹೇಳಿ ಹೊಗಳ್ತಾ ಇದ್ದಾನೆ ಪರಮಾತ್ಮ. ತಜ್ಞಾನ ಸಾಧನ ಗಣಂ ಅಂದ್ರೆ ಆತ್ಮ ಕ್ಷೇತ್ರಜ್ಞನನ್ನ ಕಂಡುಕೊಳ್ಳುವುದಕ್ಕೆ ಇರುವಂತಹ ಸಾಧನ ಸಮೂಹವನ್ನ
ಅದ್ಯಾವುದು ಅಮಾನಿತ್ವಾದಿ ಲಕ್ಷಣ. ಅಮಾನಿತ್ವ ಮದಂಬ ಈ ರೀತಿಯಾಗಿರುವ ಲಕ್ಷಣ ಪ್ರಕಾರವಾಗಿರುವ ಅವುಗಳನ್ನು ಹೇಳ್ತಾರೆ. ಯಾಕಂದ್ರೆ ಯಸ್ಮಿನ್ ಸತಿ ಯಾವ ಸಾಧನ ಗಣಗಳಿದ್ದಾಗಲೇ ಜ್ಞೇಯ ವಿಜ್ಞಾನಿ ಆ ತಿಳಿಯಬೇಕಾದಂತಹ ಕ್ಷೇತ್ರಜ್ಞನನ್ನು ಕಂಡುಕೊಳ್ಳೋದಕ್ಕೆ ಯೋಗ್ಯೋ ಭವತಿ. ಯೋಗ್ಯ ಅದೇನೋ ಫಿಟ್, ತಕ್ಕವನು, ಅರ್ಹನಾಗ್ತಾನೆ. ಈ ಸಾಧನ ಇಲ್ಲ ಅಂದ್ರೆ ಈ ಕೋಟಿ ವರ್ಷ ವೇದಾಂತ ಶ್ರವಣ ಮಾಡಿದ್ರು ನಿಮ್ಗೆ ಆತ್ಮಜ್ಞಾನ ಆಗೋಲ್ಲ. ಸುಮ್ಮನೆ ಈ ಕಿವಿನ ಕೇಳೋದು ಈ ಕಿವಿನ ಬಿಡೋದು, ಅದನ್ನ ಕೇಳೋದು ಬಿಡೋದು ಆಗತ್ತೆ ಹೊರತು ಆಗ ನಿಮಗೆ ವೇದಾಂತ ನಮಗೆ ಫಲಪರ್ಯಂತವಾಗಿ ನಮಗೆ ನಾಟಬೇಕಾದ್ರೆ ಈ ಸಾಧನಗಳು ಅವಶ್ಯವಾಗಿ ನಮ್ಮಲ್ಲಿ ಇರಲೇಬೇಕು. ಜ್ಞೇಯ ವಿಜ್ಞಾನ ಯೋಗ್ಯ, ಆ ಜ್ಞೇಯವಾದ ಪರಮಾತ್ಮನಿಗೆ ಯೋಗ್ಯನಾಗುತ್ತಾನೋ ಅಧಿಕಾರಿಯಾಗುತ್ತಾನೋ. ಅಷ್ಟೇ ಅಲ್ಲ, ಯಾವ ಈ ಸಾಧನಗಳಲ್ಲಿ ಮುಳುಗಿದವನನ್ನೇ ಸನ್ಯಾಸಿ ಅಂತ ಕರೀತಾರಂತೆ. ಯಾರನ್ನು ಸನ್ಯಾಸಿ ಕರೆಯೋದು? ಅಮಾನಿತ್ವಾದಿ ಸಾಧನ ಗಣಗಳಲ್ಲಿ ಯಾರು ತುಂಬಿಕೊಂಡಿದ್ದಾನೋ, ಯಾರು ಅದನ್ನೇ ಸಾಧನೆ ಮಾಡ್ತಿರ್ತಾನೋ ಅವನನ್ನು ಸನ್ಯಾಸಿ. ಅವನನ್ನೇ ಜ್ಞಾನನಿಷ್ಠ ಅಂತೂ ಕರೀತಾರೆ. ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾರೋ ಜ್ಞಾನನಿಷ್ಠ. ಎಲ್ಲವನ್ನು ಬಿಟ್ಟು ಇದಕ್ಕಾಗಿ ಕೂತವನೇ ಇನ್ನು ಸನ್ಯಾಸಿ. ಅಂಥ ಅಮಾನಿತ್ವಾದಿ ಗಣವೇನುಂಟೋ ಆ ಗಣಗಳನ್ನ ಅದು ಜ್ಞಾನಕ್ಕೆ ಸಾಧನವಾಗಿರೋದ್ರಿಂದ ಅದು ಜ್ಞಾನ ಶಬ್ದದಿಂದ ವಾಚ್ಯವಾಗಿ ಕರೆಸ್ಕೊಂಡಿದೆ. ಅದನ್ನ ಪರಮಾತ್ಮ ಮುಂದಿನ ಶ್ಲೋಕಗಳನ್ನು ವಿಧಾನ ಮಾಡುತ್ತಾನೆ. ವಿಧಾನ ಮಾಡುವುದೇನೋ ಗೊತ್ತು ಮಾಡೋದು, ಅದನ್ನ ಹೇಳೋದು. ಅಮಾನಿತ್ವ ಸಾಧನವನ್ನೆಲ್ಲ ನೀವು ಅವಶ್ಯವಾಗಿ, ಯಾಕೆಂದ್ರೆ ಆತ್ಮಜ್ಞಾನಕ್ಕೆ ಈ ಮಾನಿತ್ವಾದಿಗಳೇ ಅಡ್ಡಿ. ಅಮಾನಿತ್ವಕ್ಕೆ ವಿರುದ್ಧ ಯಾವುದೋ ಮಾನಿತ್ವ. ಮಾನಿತ್ವ ಅನ್ನೇನೋ ಅಭಿಮಾನ. ಅಭಿಮಾನ ಅನ್ನೋದೇ ಮೊಟ್ಟ ಮೊದಲನೆಯ ಅಡ್ಡಿ, ಅಬ್ಸ್ಟಕಲ್, ತಡೆ. ಈ ಹೇಗೆ ನೆರಳು ಅಲ್ಲಿರೋ ಪದಾರ್ಥ ಕಾಣೋದಕ್ಕೆ ಅಡ್ಡಿಯೋ, ಈ ನಾನು ಅನ್ನೋದು ಮೊಟ್ಟ ಮೊದಲನೇದು. ನಾನು ಅನ್ನೋದೇ ಆತ್ಮಜ್ಞಾನ ಅಡ್ಡಿ. ಇದನ್ನು ತೆಗೆಸ್ಕೋ, ಅಭಿಮಾನ ಕರ್ಕೊಂಡು. ನಾನು ಅದನ್ನು ಪೂರ್ತಿಯಾಗಿ ಬಿಡಕ್ಕಾಗಲ್ಲ. ನಾನು ಅನ್ನೋದು ಯಾವ್ದ್ರಿಂದ ಅಭಿವ್ಯಕ್ತ ಆಗುತ್ತೋ ಅದನ್ನೆಲ್ಲ ಮೆಟ್ಕೋಬೇಕು ಅನ್ನೋದಕ್ಕೋಸ್ಕರ ಅದನ್ನೇ ಶುರು ಮಾಡ್ತಾ ಇದ್ದಾನೆ ಭಗವಂತ. ಶ್ಲೋಕ ಈ ರೀತಿ ಇದೆ, ಹೇಳ್ಕೊಡ್ತೀನಿ. 11 ಗಂಟೆ ಆಯ್ತು, ಶ್ಲೋಕ ನಿಲ್ಲಿಸ್ಬಿಡ್ತೀನಿ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ನಾಳೆ ಪದಚ್ಛೇದ ಮಾಡಿ ಅರ್ಥ ಹೇಳೋಣ. 11 ಗಂಟೆ ಆಯಿತು.